ಹಾಯ್ ಹಲೋ ನಮಸ್ಕಾರ ಸ್ಟೂಡೆಂಟ್ಸ್, ಎಲ್ಲರಿಗೂ PU CET ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋ ಸೀರೀಸಲ್ಲಿ ಯಾವ ಚಾಪ್ಟರಿನ KCT ಕ್ವಶನ್ಸ್ನ ಮಾಡ್ತಾ ಇದ್ದೀವಿ ನಾವು? ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯ KCT ಕ್ವಶನ್ಸ್ನ ಮಾಡ್ತಾ ಇದ್ದೀವಿ. ಆಲ್ರೈಟ್, ಸೊ ಒಂದು ಪಾಯಿಂಟ್ನ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ. ಸೊ ಈ KCT ಕ್ವಶನ್ ಪೇಪರ್ಸು ನಾವು 5 ಇಯರ್ಸಿಗೆ ಮಾಡ್ತಾ ಇದ್ದೀವಿ. ಓಕೆ, ಯಾವ 5 ವರ್ಷಗಳು? 2020, 2022, 23, 24 ಹಾಗೂ 25. ಓಕೆ, ಈ 5 ವರ್ಷಗಳ ಪ್ರೀವಿಯಸ್ ಇಯರ್ ಕ್ವಶನ್ಸ್ KCTದು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಬಟ್ ಈ ವಿಡಿಯೋ ಸೀರೀಸಲ್ಲಿ 2025 ಕ್ವೆಶನ್ಸ್ನ ನಾನು ತೊಗೊಂಡಿಲ್ಲ. ಓಕೆ, ಯಾಕೆ ಅಂತ ಹೇಳ್ತೀನಿ. ಸೊ ಸ್ಟೂಡೆಂಟ್ಸ್, ಅಂದರೆ ನೀವು ವಿಡಿಯೋನ ನೋಡ್ತಾ ಇದ್ದೀರೋ ಅಥವಾ ನಿಮ್ಗೆ ಅರ್ಥ ಆಗ್ತಿದೆಯೋ ಅಂತ ಒಂದು ಪಾಯಿಂಟ್ನ ತಿಳ್ಕೊಳ್ಳೋದಕ್ಕಷ್ಟೇ ಕಾನ್ಷಿಯಸ್ಲಿ 2025 ಕ್ವಶನ್ಸ್ನ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಓನ್ಲಿ 2025 ಕ್ವಶನ್ಸ್ನ, ವಿಚ್ ಮೀನ್ಸ್ ಇದರಲ್ಲಿ 4 ವರ್ಷದ ಕ್ವಶನ್ ಪೇಪರಿನ ಕ್ವೆಶನ್ಸ್ಗಳಿದ್ದಾವೆ. 2025 ಕ್ವಶನ್ಸ್ನ ಸಾಲ್ವ್ ಮಾಡಬೇಕಂದ್ರೆ, ಸೊ ಹೇಳ್ತೀನಿ ಎಷ್ಟು ಕ್ವಶನ್ಸ್ಗಳಿದಾವೆ ಅಂತ. ಅದರಲ್ಲಿ 5 ಅಥವಾ 6 ಕ್ವಶನ್ಗಳಿದಾವೆ ಅಷ್ಟೇ 2025ಅಲ್ಲಿ ಈ ಚಾಪ್ಟರಿಂದ. ಸೊ ಆ ಕ್ವಶನ್ಸಿನ PYQs ಸೊಲ್ಯೂಷನ್ಸ್ ನಿಮಗೆ ಬೇಕಂದರೆ ಇದೇ ವಿಡಿಯೋವಿನ ಕೆಳಗಡೆ ಕಮೆಂಟ್ ಮಾಡಿ 2025 KCT ಅಂತ. ಸೊ ನಿಮ್ಮ ಕಮೆಂಟ್ಸು ಜಾಸ್ತಿ ಬಂದರೆ ನಾನು 100% 2025 KCT ಕ್ವಶನ್ಸ್ PYQ ಕ್ವಶನ್ಸ್ನ ಮಾಡಿ ಅದೊಂದು ವಿಡಿಯೋ ಹೊಸದಾಗಿ ರಿಲೀಸ್ ಮಾಡ್ತೀನಿ. ಓಕೆ, ಸೊ ನಾನು ನಿಮ್ಮ ಕಮೆಂಟ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಕಮೆಂಟ್ಸ್ ಮಾಡಿ 2025 ಬೇಕಂದರೆ ಅಂತ ಈ ಮಾತನ್ನ ಹೇಳ್ತಾ ಇವತ್ತಿನ ಈ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. PYQಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿ ವಿಲ್ ಸಿ ವಾಟ್ ಇಸ್ ದ ಸಮರಿ. ಸೊ ಸಮರಿಯಲ್ಲಿ ಸ್ಟೂಡೆಂಟ್ಸ್ ನಾವು ಎಂಟೈರ್ ಈ ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಿಯಬಿಲಿಟಿಯಲ್ಲಿ ಏನನ್ನೆಲ್ಲ ಓದಿದ್ದೀವಲ್ಲ ಒಂದ್ಸತಿ ಕ್ವಿಕ್ಕಾಗಿ ರಿವೈಸ್ ಮಾಡಿಬಿಡೋಣ. ಓಕೆ, ಸೊ ಯಾವೆಲ್ಲ ಟಾಪಿಕ್ಸ್ನ ನಾವು ನೋಡಿದ್ದೀವಿ ಅಂದರೆ, ಮೊದಲನೇದು ಕಂಟಿನ್ಯೂಟಿ ಅಂದರೆ ಏನು, ಕಂಟಿನ್ಯೂಟಿ ಅಂದರೆ ಏನು. ಸೆಕೆಂಡ್ ನಾವು ನೋಡಿರೋದು ಡಿಫ್ರೆನ್ಷಿಯಬಿಲಿಟಿ. ಅದಾದಮೇಲೆ ನಾವು ನೋಡಿರೋದು ರೂಲ್ಸ್ ಆಫ್ ಡಿಫ್ರೆನ್ಷಿಯಬಿಲಿಟಿ. ಫೋರ್ತ್ ಒನ್ ಚೈನ್ ರೂಲ್ನ ನೋಡಿದ್ದೀವಿ. ಕಾಂಪೋಸಿಟ್ ಫಂಕ್ಷನ್ಸ್ನ ನೋಡಿದ್ದೀವಿ. ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ನೋಡಿದ್ದೀವಿ. ಎಕ್ಸ್ಪ್ಲಿಸಿಟ್ ಇಂಪ್ಲಿಸಿಟ್ ಫಂಕ್ಷನ್ಸ್ನ ನೋಡಿದ್ದೀವಿ. ಎಕ್ಸ್ಪ್ಲಿಸಿಟ್ ಆ್ಯಂಡ್ ಇಂಪ್ಲಿಸಿಟ್ ಫಂಕ್ಷನ್ಸನ್ನು ನೋಡಿದ್ದೀವಿ. ಅದ್ರ ಜೊತೆಗೆ ವಿ ಹ್ಯಾವ್ ಆಲ್ಸೋ ಸೀನ್ ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್. ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಅಂದರೆ ಏನು ಅಂತ ಕೂಡ ನಾವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟು ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್. ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್. ಓಕೆ, ಲಾಗರಿಥಮಿಕ್, ಎಕ್ಸ್ಪ್ಲಿಸಿಟ್, ಇಂಪ್ಲಿಸಿಟ್, ಪ್ಯಾರಾಮೆಟ್ರಿಕ್, ಸಕ್ಸೆಸಿವ್. ಬೇರೆ ಯಾವುದಾದ್ರೂ ಬಿಟ್ಟಿದ್ದೀನಾ ಟಾಪಿಕ್ನ? ಓಕೆ, ಚೈನು ಕೂಡ ಆಗಿದೆ, ರೂಲ್ಸ್ ಮಾಡಿದ್ದೀವಿ. ಇಷ್ಟು ಟಾಪಿಕ್ಸ್ಗಳನ್ನು ನಾವು ನಮ್ಮ ಕಂಟಿನ್ಯೂಟಿ ಅಥವಾ ಡಿಫ್ರೆನ್ಷಿಯಬಿಲಿಟಿ ಅನ್ನೋ ಒಂದು ಇದರಲ್ಲಿ ನಾವು ನೋಡಿದ್ದೀವಿ, ಕರೆಕ್ಟ್, ಚಾಪ್ಟರಲ್ಲಿ. ಸೊ ಇವಾಗ ಎಲ್ಲ ಟಾಪಿಕ್ಗಳನ್ನು ಒಂದ್ಸತಿ ಕ್ವಿಕ್ಕಾಗಿ ರಿವೈಸ್ ಮಾಡೋಣ. ಕಂಟಿನ್ಯೂಟಿ ಅಂದರೆ ಏನಪ್ಪ? ಕಂಟಿನ್ಯೂಟಿ ಅಂದರೆ ಕರ್ವ್ ಕಂಟಿನ್ಯೂಸ್ ಆಗಿದೆ ಅನ್ನೋದು. ಅಂದರೆ ಒಂದು ಕರ್ವ್ನ ನಾನು ಕೈನ ಎತ್ತದೆ ಡ್ರಾ ಮಾಡಿದ್ರೆ ಅದಕ್ಕೆ ನಾವು ಕಂಟಿನ್ಯೂಟಿ ಅಂತ ಕರಿತೀವಿ. ಸೊ ಇದಕ್ಕಿರುವ ಕಂಡೀಷನ್ ಏನು? ಕಂಡೀಷನ್ ಬಂದ್ಬಿಟ್ಟು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು f(x). ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಅಟ್ ದ್ಯಾಟ್ ಪಾಯಿಂಟ್ ಫಾರ್ ದ ಗಿವನ್ ಫಂಕ್ಷನ್ ಇಟ್ ಇಸ್ ಕಂಟಿನ್ಯೂಯಸ್ ಅಂತ ಹೇಳ್ತೀವಿ. ಹೇಗೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಹೇಗೆ ಕಂಟಿನ್ಯೂಯಸ್ ಆಗುತ್ತೆ ಅನ್ನೋದು ಒನ್ ಶಾರ್ಟಲ್ಲಿ ತುಂಬ ಡೀಟೇಲ್ಡ್ ಆಗಿ ವಿತ್ ಗ್ರಾಫ್ ವಿತ್ ದ ಎಕ್ಸಾಂಪಲ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸಿದ್ದೀನಿ. ಓಕೆ, ಸೊ ಯಾರೆಲ್ಲ ಆ ವಿಡಿಯೋನ ನೋಡಿಲ್ವೋ ದಯವಿಟ್ಟು ಹೋಗ್ಬಿಟ್ಟು ಆ ವಿಡಿಯೋನ ನೋಡಿ. ಫೈನ್. ನೆಕ್ಸ್ಟು ಡಿಫ್ರೆನ್ಷಿಯಬಿಲಿಟಿ. ಡಿಫ್ರೆನ್ಷಿಯಬಿಲಿಟಿ ಅಂದರೆ ಕೊಟ್ಟಿರುವ ಫಂಕ್ಷನಿನ ಆ ಗಿವನ್ ಪಾಯಿಂಟಲ್ಲಿ ರೇಟ್ ಆಫ್ ಚೇಂಜ್ ಯಾವ ಥರ ಇದೆ, ಸ್ಲೋಪ್ ಯಾವ ಥರ ಚೇಂಜ್ ಆಗ್ತಿದೆ ಅನ್ನೋದು ಡಿಫ್ರೆನ್ಷಿಯಬಿಲಿಟಿ. ಇದಕ್ಕೆ ಕಂಡೀಷನ್ ಏನಿದೆ? ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಡೆರಿವೇಟಿವ್. ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ದೆನ್ ಇಟ್ ಇಸ್ ಡಿಫ್ರೆನ್ಷಿಯಬಲ್ ಆಟ್ ದ್ಯಾಟ್ ಪಾಯಿಂಟ್ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ರೂಲ್ಸ್ ಆಫ್ ಡಿಫ್ರೆನ್ಷಿಯಬಿಲಿಟಿ. ರೂಲ್ಸ್ ಆಫ್ ಡಿಫ್ರೆನ್ಷಿಯಬಿಲಿಟಿಯಲ್ಲಿ ಸಮ್ ರೂಲ್ನ ನೋಡಿದ್ದೀವಿ, ಡಿಫ್ರೆನ್ಸ್ ರೂಲ್ನ ನೋಡಿದ್ದೀವಿ, ಪ್ರಾಡಕ್ಟ್ ರೂಲ್ನ ನೋಡಿದ್ದೀವಿ, ಕೋಶಂಟ್ ರೂಲ್ನ ನೋಡಿದ್ದೀವಿ. ಓಕೆ, ಸೊ ಸಮ್ ರೂಲ್ ಯಾವ ಥರ ಇದೆ? u ಪ್ಲಸ್ ಆರ್ ಮೈನಸ್ ವಿ, ಇದನ್ನು ನಾವು d/dx ಅಂತ ಬರ್ಕೊಂಡ್ರೆ ಇಸ್ ಈಕ್ವಲ್ ಟು u ಡ್ಯಾಶ್ ಪ್ಲಸ್ ಆರ್ ಮೈನಸ್ ವಿ ಡ್ಯಾಶ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಓಕೆ, ರೆಡ್ಡಲ್ಲಿ ಬರಿತೀನಿ, d/dx ಆಫ್ ಕಾನ್ಸ್ಟೆಂಟು ಒಂದು ಫಂಕ್ಷನ್ ಜೊತೆ ಮಲ್ಟಿಪ್ಲೈ ಆಗಿ ಇದ್ದರೆ, ಇವಾಗ ಇದನ್ನು ನಾವು ಡಿಫ್ರೆನ್ಷಿಯೇಷನ್ ಮಾಡಿದರೆ ಯಾವ ರೀತಿ ಕಾಣಿಸುತ್ತೆ? ಕಾನ್ಸ್ಟೆಂಟ್ ಹಾಗೆ ಇರುತ್ತೆ, ಆ ಫಂಕ್ಷನ್ ಬಂದ್ಬಿಟ್ಟು ಡಿಫ್ರೆನ್ಷಿಯೇಟ್ ಆಗುತ್ತೆ. ಕ್ಲಿಯರ್? ಓಕೆ, ಸೊ differentiability
ಇನ್ನು ಸಮ್ ರೂಲ್ ಪ್ರಾಡಕ್ಟ್ ರೂಲ್ ಅದು ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಆಗಿದ್ರೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಒಂದು ಫಂಕ್ಷನ್ ಜೊತೆ ಒಂದು ಸ್ಕೇಲಾರ್ ಮಲ್ಟಿಪ್ಲೈ ಆಗಿದ್ರೆ ಅಥವಾ ಒಂದು ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಆಗಿದ್ರೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ನಾವು ವಿಲ್ ಬಿ ಯೂಸಿಂಗ್ ದಿಸ್ ಒನ್. ನೆಕ್ಸ್ಟು ಯು ವಿ ರೂಲ್ ಅಂದರೆ ಯು ವಿ ಡ್ಯಾಶ್ ಪ್ಲಸ್ ವಿ ಯು ಡ್ಯಾಶ್. ಓಕೆ, ಯು ಬೈ ವಿ ರೂಲ್ ಕೋಶೆಂಟ್ ರೂಲ್ ಇದು, ಬೈ ವಿ ಸ್ಕ್ವೇರ್ ವಿ ಯು ಡ್ಯಾಶ್ ಮೈನಸ್ ಯು ವಿ ಡ್ಯಾಶ್. ಓಕೆ, ದೀಸ್ ಆರ್ ದ ರೂಲ್ಸ್ ಆಫ್ ಡಿಫ್ರೆನ್ಷಿಯಬಿಲಿಟಿ. ನೆಕ್ಸ್ಟ್ ಚೈನ್ ರೂಲ್ ಅಂದರೆ ಏನಪ್ಪ? ಚೈನ್ ರೂಲ್ ಅಂದರೆ ಒಂದು ಕೊಟ್ಟಿರುವ ಫಂಕ್ಷನಲ್ಲಿ ಪ್ರತಿಯೊಂದು ಎಲಿಮೆಂಟ್ನ ನಾವು ಡಿಫ್ರೆನ್ಷಿಯೇಟ್ ಮಾಡಿ ಬರೆದ್ರೆ ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ, ಪ್ರತಿಯೊಂದು ಎಲಿಮೆಂಟನ್ನ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ನಾವು ಚೈನ್ ರೂಲ್ ಅಂತ ಕರಿತೀವಿ. ನೆಕ್ಸ್ಟ್ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್. ಯಾವಾಗ ಇದನ್ನು ಯೂಸ್ ಮಾಡಬೇಕು? ಸಿಂಪಲ್. ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ನಾವು ಯಾವಾಗ ಯೂಸ್ ಮಾಡಬೇಕಂದ್ರೆ ವೆನ್ ಎವರ್ ಅ ಫಂಕ್ಷನ್ ಇಸ್ ರೇಸ್ ಟು ದ ಪವರ್ ಆಫ್ ಫಂಕ್ಷನ್. ಓಕೆ, ಎಕ್ಸ್ ಟು ದ ಪವರ್ ಆಫ್ ಎಕ್ಸ್, ಸೈನ್ ಎಕ್ಸ್ ಟು ದ ಪವರ್ ಆಫ್ ಸೈನ್ ಎಕ್ಸ್ ಅಥವಾ ಸೈನ್ ಎಕ್ಸ್ ಟು ದ ಪವರ್ ಆಫ್ ಕಾಸ್ ಎಕ್ಸ್. ಒಂದು ಫಂಕ್ಷನಿನ ಪವರು ಇನ್ನೊಂದು ಫಂಕ್ಷನ್ ಆಗಿದ್ದರೆ ಅದಕ್ಕೆ ನಾವು ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ನ ಯೂಸ್ ಮಾಡಬೇಕು. ಏನಾಗುತ್ತೆ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ನ ಯೂಸ್ ಮಾಡೋದ್ರಿಂದ? ಈ ರೂಲನ್ನು ನಾವು ಯೂಸ್ ಮಾಡಬೇಕು. ಓಕೆ, ಲಾಗ್ ಎ ಟು ದ ಪವರ್ ಆಫ್ ಬಿ ಈಸ್ ಈಕ್ವಲ್ ಟು ಬಿ ಇಂಟು ಲಾಗ್ ಎ ಅಲ್ವಾ? ಸೊ ಪವರ್ ಏನಾಗುತ್ತೆ, ಕೆಳಗಡೆ ಬಂದ್ಬಿಡುತ್ತೆ. ಈಸಿಯಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಬೈ ಯೂಸಿಂಗ್ ದ ಪ್ರಾಡಕ್ಟ್ ರೂಲ್. ಓಕೆ, ಇದರ ಜೊತೆಗೆ ಮತ್ತೆ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ಯಾವಾಗ ಯೂಸ್ ಮಾಡ್ತೀವಿ ನಾವು? ಯಾವಾಗ ಕೊಟ್ಟಿರುವ ಫಂಕ್ಷನ್ನು ಕಾಂಪ್ಲೆಕ್ಸ್ ಪ್ರಾಡಕ್ಟ್ ಆಗಿರುತ್ತೋ ಆವಾಗ ಅಗೇನ್ ವಿಲ್ ಬಿ ಯೂಸಿಂಗ್ ಯಾವುದು? ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್. ಫೈನ್. ಎಕ್ಸ್ಪ್ಲಿಸಿಟ್ ಆ್ಯಂಡ್ ಇಂಪ್ಲಿಸಿಟ್ ಫಂಕ್ಷನ್ಸ್. ಇಂಪ್ಲಿಸಿಟ್ ಅಂದ್ರೆ ಏನು? ವೆರಿ ಸಿಂಪಲ್, ಎಕ್ಸ್ ಆ್ಯಂಡ್ ವೈ ಆರ್ ಟುಗೆದರ್. ಎಕ್ಸ್ಪ್ಲಿಸಿಟ್ ಅಂದ್ರೆ ಏನು? ಎಕ್ಸ್ ಆ್ಯಂಡ್ ವೈ ಆರ್ ನಾಟ್ ಟುಗೆದರ್. ದಟ್ಸ್ ಇಟ್. ಇದಕ್ಕೆ ನಾವು ಎಕ್ಸ್ಪ್ಲಿಸಿಟ್ ಆ್ಯಂಡ್ ಇಂಪ್ಲಿಸಿಟ್ ಫಂಕ್ಷನ್ ಅಂತ ಕರಿತೀವಿ. ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್. ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಅಂದರೆ ನೋಡಿ, ಪ್ರತಿ ಸತಿ y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಓಕೆ, y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಎಲ್ಲೆಲ್ಲ ಕಾಣ್ಬೋದು ನಾವು? 1 2 3 4 ಇಲ್ಲೆಲ್ಲ y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಕಾಣ್ಬೋದು. ಬಟ್ ಪ್ಯಾರಾಮೆಟ್ರಿಕ್ ಒಂದೇ ಒಂದು ಡಿಫ್ರೆನ್ಸಿಯೇಷನಲ್ಲಿ y ಇಸ್ ನಾಟ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. y ಇಸ್ ಈಕ್ವಲ್ ಟು ಏನು? ಎಫ್ ಆಫ್ ಟಿ. ಬೇರೆ ಯಾವುದೋ ಫಂಕ್ಷನ್. ಬರೀ y ಇರುತ್ತಾ? ಇಲ್ಲ, y ಜೊತೆಗೆ ಎಕ್ಸ್ ಕೂಡ ಇರುತ್ತೆ. y ಇಸ್ ಈಕ್ವಲ್ ಟು ಎಫ್ ಆಫ್ ಟಿ, ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಟಿ. ಸೊ ಯಾವಾಗ y ಮತ್ತು ಎಕ್ಸ್ ಎರಡೂ ಕೂಡ ಡಿಫೈನ್ ಮಾಡಿರ್ತಿರೋ ವಿತ್ ರೆಸ್ಪೆಕ್ಟ್ ಟು ಅನದರ್ ಫಂಕ್ಷನ್, ಟಿ ಆಗಿರ್ಬೋದು, ಥೀಟಾ ಆಗಿರ್ಬೋದು, ಆಲ್ಫಾ ಆಗಿರ್ಬೋದು, ಬೀಟಾ ಆಗಿರ್ಬೋದು, ಆವಾಗ ನಾವು ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ನ ಯೂಸ್ ಮಾಡಬೇಕು. ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನಿನ dy ಬೈ ಡಿ ಎಕ್ಸ್ ಯಾವ ಥರ ಕಂಡುಹಿಡಿಯೋದು? ಸೊ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು dy ಬೈ ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟಿ. ಕ್ಲಿಯರ್? ಓಕೆ, ಇದು ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಆಯಿತು. ನೆಕ್ಸ್ಟ್ ಯಾವುದಿದೆ ನಮ್ಮ ಹತ್ರ? ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್. ಸಕ್ಸೆಸಿವ್ ಅಂದ್ರೆ ಏನು? ನೆಕ್ಸ್ಟ್ ಒಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದ್ದೀರಾ, ಓಕೆ, ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, ಅದಕ್ಕೆ ನಾವೇನಂತ ಕರಿತೀವಿ? ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್ ಅಂತ ಕರಿತೀವಿ. ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ, ಸೊ ಇಷ್ಟು ನಾವು ಎಲ್ಲಿ ನೋಡಿದ್ದೀವಿ? ನಮ್ಮ ಒನ್ ಶಾಟ್ ಅಥವಾ ಈ ಚಾಪ್ಟರಲ್ಲಿ ನಾವು ಓದಿರುವಂತಹ ಕಾನ್ಸೆಪ್ಟ್ಸ್ಗಳು. ಓಕೆ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಈ ಎಲ್ಲ ಕಾನ್ಸೆಪ್ಟ್ಗಳು ನಿಮಗೆ ತುಂಬ ಚೆನ್ನಾಗಿ ಸಾಲ್ವ್ ಮಾಡೋಕ್ಕೆ ಬರಬೇಕಂದ್ರೆ ನೀವು ಒಂದು 35 ಫಾರ್ಮುಲಾಗಳು ಡಿಫ್ರೆನ್ಸಿಯೇಷನ್ದು ಖಂಡಿತವಾಗ್ಲೂ ಓದಿ ಪ್ರತಿಯೊಂದು ಫಾರ್ಮುಲಾ ಕೂಡ ನಿಮ್ಮ ತಲೆಯಲ್ಲಿರಬೇಕು. ಆವಾಗ ಈ ಚಾಪ್ಟರ್ ತುಂಬ ಈಸಿ ಆಗುತ್ತೆ. ಡಿಫ್ರೆನ್ಸಿಯೇಷನ್ ಯಾರಿಗಾದರೂ ಕಷ್ಟ ಆಗ್ತಾ ಇದ್ದರೆ ನೀವು ಮಾಡಬೇಕಾಗಿರೋದು ಒಂದೇ, ಫಾರ್ಮುಲಾಗಳನ್ನು ಚೆನ್ನಾಗಿ ಓದ್ಕೊಳ್ಳಿ, ರೂಲ್ಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಒನ್ ಶಾರ್ಟ್ ವಿಡಿಯೋನ ನೋಡಿ ಯಾವ ರೀತಿ ಸಾಲ್ವ್ ಮಾಡಿದ್ದೀವಿ ಅಂತ. ಫೈನ್, ಆಲ್ ರೈಟ್. ಸೊ ಇಷ್ಟು ನಾವು ಮಾಡಿರೋದೇನು? ಸಮರಿ. ಓಕೆ, ಸೊ ಮೊದಲನೇ ಪ್ರಶ್ನೆ ಯಾವ ಇಯರಿಂದ ಕೊಟ್ಟಿದ್ದಾರೆ ನೋಡಿ? KCET 2020 ಕೇಳಿರುವಂತಹ ಪ್ರಶ್ನೆ ಇದು. ಓಕೆ, ಸೊ ಪ್ರಶ್ನೆ ಏನಿದೆ? ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಎರಡು ಎಫ್ ಆಫ್ ಎಕ್ಸ್ಗಳು ಕಂಡೀಷನ್ಗಳನ್ನ ಕೊಟ್ಟಿದ್ದಾರೆ. ಎಲ್ಲಿ ಎಕ್ಸ್ 0 ಆದರೆ ಎಷ್ಟಿರುತ್ತೆ ಎಫ್ ಆಫ್ ಎಕ್ಸು, ಎಕ್ಸ್ 0 ಆಗಿಲ್ಲ ಅಂದರೆ ಎಷ್ಟಿರುತ್ತೆ ಎಫ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಇಸ್ ಅ ಕಂಟಿನ್ಯೂಯಸ್ ಫಂಕ್ಷನ್. ಇದು ಕಂಟಿನ್ಯೂಯಸ್ ಫಂಕ್ಷನ್ ಅಂತ ಕ್ವಶನಲ್ಲೇ ಹೇಳ್ತಾ ಇದ್ದಾರೆ. ಸೊ ವಾಟ್ ಡಸ್ ದಿಸ್ ಮೀನ್ ಸ್ಟೂಡೆಂಟ್ಸ್? ದಿಸ್ ಮೀನ್ಸ್ LHL ಈಕ್ವಲ್ಸ್ RHL ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ಅಂತ ಅರ್ಥ. ಇದು ಇದರ ಅರ್ಥ. LHL ಈಕ್ವಲ್ಸ್ RHL ಈಕ್ವಲ್ಸ್ ಎಫ್ ಆಫ್ ಎಕ್ಸ್. where at x is equal to 0 then the value of k is, ನೋಡಿ, ಕೊಟ್ಟಿರುವಂಥ ಫಂಕ್ಷನ್ ಕಂಟಿನ್ಯೂಸ್ ಅಂದರೆ LHL ಈಕ್ವಲ್ಸ್ RHL ಈಕ್ವಲ್ಸ್ ಎಫ್ ಆಫ್ ಎಕ್ಸ್. ಇದನ್ನ ಕ್ವಶನಲ್ಲಿ ಹೇಳ್ತಾ ಇದ್ದಾರೆ. ಕೆ ನ ವ್ಯಾಲ್ಯೂ ಏನು ಅಂತ ಕೇಳ್ತಿದ್ದಾರೆ ಪ್ರಶ್ನೆಯಲ್ಲಿ. ಓಕೆ, ಸೊ ಈಗ ಎಕ್ಸ್ ಇಸ್ ಈಕ್ವಲ್ ಟು 0 ಹತ್ರ ಎಫ್ ಆಫ್ ಎಕ್ಸ್ ಏನಾಗುತ್ತೆ? 1/2 ಆಗುತ್ತೆ. ವೆರಿ ಕ್ಲಿಯರ್ ಫ್ರಮ್ ದ ಕ್ವೆಶ್ಚನ್. ಓಕೆ, 0 ಇಂದ ಲೆಫ್ಟಿಗೆ
ಅಂದರೆ ಏನು ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0. ಸೊ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0 ಅಂದರೆ ದಟ್ ಇಸ್ ಆರ್ ಎಫ್ ಎಫ್ ಎಕ್ಸ್. 0 ಇಂದ ರೈಟಿಗೆ ಅಂದರೆ ಏನು ಅಗೇನ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0 ಅಂದರೆ ದಟ್ ಇಸ್ ಆರ್ ಎಚ್ ಎಲ್. ಸೊ ಎಲ್ ಎಚ್ ಎಲ್ ಆಗಲಿ ಆರ್ ಎಚ್ ಎಲ್ ಆಗಲಿ ಒಂದೇ ಎಫ್ ಆಫ್ ಎಕ್ಸ್, ದಟ್ ಇಸ್ ಇದು. ಸೊ ಎಲ್ ಎಚ್ ಎಲ್ ಈಕ್ವಲ್ಸ್ ಆರ್ ಎಚ್ ಎಲ್ ನಮಗೆ ಗೊತ್ತಾಗಿದೆ. ಸೊ ಎಲ್ ಎಚ್ ಎಲ್ ಈಕ್ವಲ್ಸ್ ಆರ್ ಎಚ್ ಎಲ್ ಅಂದರೆ ಅದು ಯಾವುದಕ್ಕೆ ಈಕ್ವಲ್ ಆಗಿರಬೇಕು, ಈಗ ಎಫ್ ಆಫ್ ಎಕ್ಸಿಗೆ ಈಕ್ವಲ್ ಆಗಬೇಕು. ಇವೆರಡು ಒಂದೇ ಸ್ಟೂಡೆಂಟ್ಸ್. ಯಾಕೆ ಇವೆರಡು ಒಂದೇ? ಎಕ್ಸ್ ಇಸ್ ಈಕ್ವಲ್ ಟು 0ನಾ, 0 ಇಂದ ಲೆಫ್ಟ್ಗೆ ಹೋಗಿ ಅದು 0 ಆಗಲ್ಲ, ದಟ್ ಇಸ್ ನಾಟ್ ಈಕ್ವಲ್ ಟು 0, ರೈಟ್? ದಟ್ ಇಸ್ ನಾಟ್ ಈಕ್ವಲ್ ಟು 0 ಅಂದರೆ ದಟ್ ಇಸ್ ಆರ್ ಎಫ್ ಆಫ್ ಎಕ್ಸ್. 0 ಇಂದ ರೈಟಿಗೆ ಬನ್ನಿ, ಅಗೇನ್ ದಟ್ ಇಸ್ ನಾಟ್ ಈಕ್ವಲ್ ಟು 0, ಆವಾಗ ಮತ್ತೆ ಅದು ನಮ್ಮ ಎಫ್ ಆಫ್ ಎಕ್ಸ್. ಸೊ ಇವೆರಡು ಒಂದೇ. ನಾವು ದಿಸ್ ಶುಡ್ ಬಿ ಈಕ್ವಲ್ ಟು ವಾಟ್, ಎಫ್ ಆಫ್ ಎಕ್ಸ್. ಸೊ ಇದನ್ನು ಯಾವ ಥರ ಬರೀಬೋದು ನಾವು? ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಯಾವ ಸೈಡಿಂದ ಅಂತ ಬೇಕಾಗಿಲ್ಲ, ಬಿಕಾಸ್ ಅಟ್ ಎನಿ ಸೈಡ್ this is our f of x. Okay, what is our f of x? 1 minus cos kx divided by x into sin x. This should be equal to what? 1 by 2. Right? This is the condition for continuity. Alva? Yes. So, ಈಗ x is equal to 0 ಹಾಕಿದ್ರೆ ಇದು 1 ಆಗುತ್ತೆ, ಕೆಳಗಡೆ 0 ಆಗುತ್ತೆ. So, 0 by 0 is undefined. Okay. ಸೊ ಅನ್ಡಿಫೈನ್ಡ್ ಅಂದರೆ ನಾವೇನು ಮಾಡಬೇಕೀಗ? ಅಪ್ಲೈ ಎಲ್ ಹಾಸ್ಪಿಟಲ್ಸ್ ರೂಲ್. ಓಕೆ, ಅಪ್ಲೈ ಎಲ್ ಹಾಸ್ಪಿಟಲ್ಸ್ ರೂಲ್. ಅಪ್ಲೈಯಿಂಗ್ ಎಲ್ ಹಾಸ್ಪಿಟಲ್ಸ್ ರೂಲ್ ಏನಾಗುತ್ತೆ? ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಕಾಸ್ ಎಕ್ಸ್ ಇದೆ, ಅದೇನಾಗುತ್ತೆ? ಕೆ ಇಂಟು ಸೈನ್ ಕೆ ಎಕ್ಸ್, ಚೈನ್ ರೂಲಿಂದ. ಸೊ ಇಲ್ಲೇನಾಗುತ್ತೆ ಕೆಳಗಡೆ? ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 1 by 2. ಅಪ್ಲೈ ಎಲ್ ಹಾಸ್ಪಿಟಲ್ಸ್ ರೂಲು ಇದಕ್ಕಲ್ಲ, ಲಿಮಿಟ್ ನೋಡಿ, ಎಲ್ಲಿ ಲಿಮಿಟ್ ಇದೆ ಅಲ್ಲಿ ಮಾತ್ರ ಅಪ್ಲೈ ಎಲ್ ಹಾಸ್ಪಿಟಲ್ಸ್ ರೂಲ್. ಇಲ್ಲಿ ಲಿಮಿಟ್ ಇಲ್ಲ, ಇದು ಹಾಗೇ ಇರುತ್ತೆ. ಓಕೆ, ಇಲ್ಲಿ ನಾನು ಎಲ್ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡಿದ್ವಿ. 1 0 ಆಗುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಇಸ್ ವಾಟ್? 0. ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ ಮೈನಸ್ ಸೈನ್ ಎಕ್ಸ್, ಸೊ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಸೊ ಕೆ ಸೈನ್ ಕೆ ಎಕ್ಸ್. ಕೆಳಗಡೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದ್ವಿ. ಎಕ್ಸ್ ಆಸ್ ಇಟ್ ಇಸ್, ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ ಕಾಸ್ ಎಕ್ಸ್, ಸೈನ್ ಎಕ್ಸ್ ಆಸ್ ಇಟ್ ಇಸ್, ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ 1. ಇವಾಗ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಟೆನ್ಸ್ ಟು 0 ಅಂತೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ? ಸೈನ್ 0 is 0, cos 0 is 1 and sin 0 is again 0. So 0 divided by 1 ಎಷ್ಟಾಗುತ್ತೆ? 0 divided by 1 0. ಕೇನೆ 0 ಆಗೋಯ್ತಲ್ಲ, ಹೇಗೆ ಹುಡ್ಕೋದು ಕೇನ? ಆಗಲ್ಲ. ಇನ್ನೊಂದು ಸತಿ ಅಪ್ಲೈ ಎಲ್ ಹಾಸ್ಪಿಟಲ್ಸ್ ರೂಲ್. ಅಗೇನ್ ಅಪ್ಲೈ ಎಲ್ ಹಾಸ್ಪಿಟಲ್ಸ್ ರೂಲ್. ಇನ್ನೊಂದು ಸತಿ ಎಲ್ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡಿದಾಗ ಏನಾಗತ್ತಿದಾಗ? ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಕೆ ಸ್ಕ್ವೇರ್ ಇಂಟು ಕಾಸ್ ಎಕ್ಸ್, ಕೆ ಸ್ಕ್ವೇರ್ ಇಂಟು ಕಾಸ್ ಎಕ್ಸ್, ಎಕ್ಸ್ ಆಫ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಮತ್ತೆ ಇಲ್ಲಿ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ? ಇದು ದಿಸ್ ಇಸ್ ನಥಿಂಗ್ ಬಟ್ ವಾಟ್? ಪ್ರಾಡಕ್ಟ್ ರೂಲ್. ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ ಕಾಸ್ ಎಕ್ಸ್. ಇವಾಗ ಲಿಮಿಟ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಲಿಮಿಟ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ ಅಂತ ನೋಡಿ. ಈಗ ಕಾಸ್ 0 ಅಂದರೆ 1 ಆಗುತ್ತೆ, ಸೊ ಕೆ ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಇದು 0 ಆಗುತ್ತೆ, ಕಾಸ್ ಎಕ್ಸ್ 1 ಆಗುತ್ತೆ, ಸೊ ಕೆ ಸ್ಕ್ವೇರ್ ಬೈ 2 ಅಲ್ವಾ? ಸೊ ಲಿಮಿಟ್ನ ಸಬ್ಸ್ಟಿಟ್ಯೂಟ್ ಮಾಡಿದಾದ್ಮೇಲೆ ನಮಗೆ ಕೆ ಸ್ಕ್ವೇರ್ ಬೈ 2 ಇಸ್ ಈಕ್ವಲ್ ಟು 1 by 2, 2 ಕ್ಯಾನ್ಸಲ್, ದೇರ್ ಫಾರ್ ಕೆ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1. ಇದು ನಮ್ಮ ಸರಿಯಾದ ಉತ್ತರ ಅಷ್ಟೇ. ಸೊ ಕೆ ಇಸ್ ಈಕ್ವಲ್ ಟು ಪ್ಲಸ್ 1 ಆಗ್ಬೋದು, ಕೆ ಇಸ್ ಈಕ್ವಲ್ ಟು ಮೈನಸ್ 1 ಆಗ್ಬೋದು. ಅಟ್ ಬೋತ್ ದೀಸ್ ವ್ಯಾಲ್ಯೂಸ್ ಆಫ್ ಕೆ ದಿಸ್ ಫಂಕ್ಷನ್ ಇಸ್ ಕಂಟಿನ್ಯೂಯಸ್. ಸೊ ಆಪ್ಷನ್ ಸಿ ನಮ್ಮ ಸರಿಯಾದ ಉತ್ತರ ಅಷ್ಟೇ. ಕ್ಲಿಯರ್? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡೋಣ. If f of x is equal to sin inverse of 2x by 1 plus x square, then f dash of root 3 differentiation, dash ಅಂದ್ರೆ ಏನು? 1 time differentiate ಮಾಡಬೇಕು ಅದಕ್ಕೆ. ಓಕೆ, ಸೊ ಈಗ ಎಫ್ ಎಕ್ಸ್ ಕೊಟ್ಟಿದ್ದಾರೆ, ಎಫ್ ಡ್ಯಾಶ್ ಆಫ್ ಎಕ್ಸ್ನ ಕಂಡುಹಿಡಿಬೇಕು. ಎಫ್ ಡ್ಯಾಶ್ ಆಫ್ ಎಕ್ಸ್ನ ಕಂಡುಹಿಡಿಬೇಕು. ಓಕೆ, ಯಾವ ಫಂಕ್ಷನ್ ಕೊಟ್ಟಿದ್ದಾರೆ? ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್. ಸೊ ನಾವು ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕೀಗ. ಓಕೆ, ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು? ಟ್ಯಾನ್ ಥೀಟಾ, ವಿಚ್ ಇಂಪ್ಲೈಸ್ ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಆಗುತ್ತೆ ಅಲ್ವಾ? ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ಹಾಕಿದ್ರೆ 2 tan ಥೀಟಾ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಟ್ಯಾನ್ ಏನಾಗುತ್ತೆ? ಸೈನ್ 2 ಥೀಟಾ ಆಗುತ್ತೆ. ಸೊ ಏನಾಗುತ್ತೆ? ನಮ್ಮ ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಸೈನ್ 2 ಥೀಟಾ. ಯಾವ ಫಾರ್ಮುಲಾಗಳಿದು? ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾಗಳು. ಓಕೆ, ಸೊ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾನೇ ಹಾಕ್ಬೇಕಂತ ಹೇಗೆ ಗೊತ್ತಾಗುತ್ತೆ ಸರ್? ಸಿಂಪಲ್. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾಸ್ಗಳನ್ನು ಚೆನ್ನಾಗಿ ಓದ್ಕೊಳ್ಳಿ. ಆವಾಗ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಹಾಕಬೇಕು ಅಂತ ಗೊತ್ತಾಗುತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಎಫ್ ಇನ್ವರ್ಸ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಆರ್ ಎಫ್ ಆಫ್ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಆಲ್ಸೋ ಈಕ್ವಲ್ ಟು ಎಕ್ಸ್. ಇದು ಎಲ್ಲಿ ಓದಿದ್ದೀವಿ ನಾವು? ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಓದಿದ್ದೀವಿ, ಮೊದಲನೆಯ ಚಾಪ್ಟರ್.
ಕಾಂಪೋಸಿಟ್ ಫಂಕ್ಷನ್ಸ್ ಆದಮೇಲೆ ಇನ್ವರ್ಟೇಬಲ್ ಫಂಕ್ಷನ್ಸ್ ಅಂತ ಬರುತ್ತೆ. ಅಲ್ಲಿ ಈ ರೂಲನ್ನು ಓದಿದ್ದೀವಿ. ಸೊ ಇದು ಕೂಡ ಹಾಗೆ ಇದೆ ಅಲ್ವಾ, ಎಫ್ ಇನ್ವರ್ಸ್ ಅಂದರೆ ಸೈನ್ ಇನ್ವರ್ಸ್, ಎಫ್ ಆಫ್ ಎಕ್ಸ್ ಅಂದರೆ ಸೈನ್. ಸೊ ಬೋತ್ ಆರ್ ಸೇಮ್ ಬಟ್ ಇನ್ವರ್ಸಸ್ ಆಫ್ ಈಚ್ ಅದರ್. ಸೊ ಇವಾಗ ಇದರ ಜಾಗದಲ್ಲಿ ನಾವೇನಂತ ಬರಿಬೋದು, ಎಕ್ಸ್ ಅಂತ ಬರಿಬೋದು. ಎಕ್ಸ್ನ ಜಾಗದಲ್ಲಿ 2θ ಅಂತ ಇದೆ, ರೈಟ್. ಸೊ ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ವಾಟ್, 2θ. ವಾಟ್ ಇಸ್ ಥೀಟಾ? ಥೀಟಾ ಇಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಇವಾಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2/1 ಪ್ಲಸ್ ಎಕ್ಸ್ ಸ್ಕ್ವೇರ್. ಈಗ ನಾವು ಎಫ್ ಡ್ಯಾಶ್ ಆಫ್ ಯಾವುದನ್ನು ಕಂಡುಹಿಡಬೇಕು, √3. ಸೊ ಎಫ್ ಡ್ಯಾಶ್ ಆಫ್ √3 ವಿಲ್ ಬಿ ಈಕ್ವಲ್ ಟು 2/1 ಪ್ಲಸ್ √3 ದ ಹೋಲ್ ಸ್ಕ್ವೇರ್ ಇಸ್ ವಾಟ್, 3 ಅಲ್ವಾ, 3. ಸೊ 2/3 ಪ್ಲಸ್ 1, 4, 2 1s are 2 2s, ಆನ್ಸರ್ ಇಸ್ 1/2. ಕರೆಕ್ಟಾ? ಆಪ್ಷನ್ ಎ ನಮ್ಮ ಸರಿಯಾದ ಉತ್ತರ. ಸಿ, ವಾಟ್ ಆರ್ ದ ಕಾನ್ಸೆಪ್ಟ್ಸ್ ಹಿಯರ್? ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಸಬ್ಸ್ಟಿಟ್ಯೂಷನ್, ಇನ್ವರ್ಟೇಬಲ್ ಫಂಕ್ಷನ್ಸ್. ಆ ಮೂರು ಕಾನ್ಸೆಪ್ಟ್ಗಳನ್ನು ಸೇರಿಸಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಡಿಫ್ರೆನ್ಸಿಯೇಷನ್. ಸೊ ಡಿಫ್ರೆನ್ಸಿಯೇಷನ್ ಈಸ್ ಈಸಿ ಬಿಡಿ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ 1/1 ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ ಮುಂದಿನ ಪ್ರಶ್ನೆ, ಇಫ್ 2 to the power of x plus 2 to the power of y is equal to 2 to the power of x plus y, then dy by dx is ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಸ್ಟೂಡೆಂಟ್ಸ್ ನೋಡಿ, ನನಗೆ ಗೊತ್ತಿದೆ ಎಲ್ಲರೂ ನೀವು ಈ ಮೆಥಡ್ನೇ ಚೂಸ್ ಮಾಡ್ತೀರಾ. ದಟ್ ಇಸ್ dy by dx of a to the power of x is equal to a to the power of x into log a. ಓಕೆ, ಸೊ ಡಿಫ್ರೆನ್ಷಿಯೇಷನ್ ಆನ್ ಬೋತ್ ದ ಸೈಡ್ಸ್ ಮಾಡಿಬಿಟ್ಟು ಈ ಫಾರ್ಮುಲಾನ ಹಾಕಿ ಚೈನ್ ರೂಲ್ನ ಅಪ್ಲೈ ಮಾಡಿ dy by dxನ ಕಂಡುಹಿಡಿಬೋದು ಆರಾಮಾಗಿ, ರೈಟ್? ಆಬ್ಸಲ್ಯೂಟ್ಲಿ ರೈಟ್, ಆಬ್ಸಲ್ಯೂಟ್ಲಿ ರೈಟ್, ಕರೆಕ್ಟ್. ಬಟ್ ಈ ಮೆಥಡು ನಾನು ಡಿಫ್ರೆನ್ಷಿಯೇಟಿಂಗ್ ಆನ್ ಬೋತ್ ಸೈಡ್ಸ್ ಡೈರೆಕ್ಟಾಗಿ ಅದು ತೊಗೊಂಡು ಮಾಡಿದ್ರೆ ನನಗೆ ಆನ್ಸರ್ ಬರುತ್ತೆ, ಹೌದು. ಬಟ್ ನನಗಲ್ಲಿ ಬರುವ ಆನ್ಸರು ಆಪ್ಷನ್ಸಲ್ಲಿ ಇಲ್ಲ. ಏನಪ್ಪ ಮಾಡಬೇಕೀಗ? ನಾನು ಮಾಡಿದ ತಪ್ಪ? ಇಲ್ಲ, ನಾನು ಮಾಡಿದ್ದು ಸರಿನೇ. ಬಟ್ ಆಪ್ಷನ್ಸಲ್ಲಿ ಇಲ್ಲ ಅಲ್ವಾ, ಏನು ಮಾಡೋದು? ಸೊ ನಾವು ಥಿಂಕ್ ಆಫ್ ಸಮಥಿಂಗ್ ಎಲ್ಸ್, ಬೇರೆ ಮೆಥಡನ್ನು ಯೂಸ್ ಮಾಡಿ ನೋಡಿ. ಇವಾಗ ಡಿಫ್ರೆನ್ಷಿಯೇಷನ್ ಆನ್ ಬೋತ್ ದ ಸೈಡ್ಸ್ ಅಂತ ಮಾಡಿದಾಗ ಇಲ್ಲೊಂದ್ಸತಿ ಚೈನ್ ರೂಲು, ಇಲ್ಲೊಂದ್ಸತಿ ಚೈನ್ ರೂಲು, ಇಲ್ಲೊಂದ್ಸತಿ ಚೈನ್ ರೂಲ್, 3 times ಚೈನ್ ರೂಲ್ನ ಯೂಸ್ ಮಾಡ್ಬೋದು. ಓಕೆ, ಇದನ್ನು ಇನ್ನೂ ನಾವು ಶಾರ್ಟ್ ಮಾಡ್ಬೋದು. ಹೇಗಪ್ಪ ಶಾರ್ಟ್ ಮಾಡೋದು? Divide this whole equation, okay, divide this whole equation by 2 to the power of x by 2 to the power of x plus y plus 2 to the power of y by 2 to the power of x plus y equals 1. What did we divide with? 2 to the power of x plus y. Divide ಮಾಡೋದ್ರಿಂದ ಏನಾಯಿತು? ಎರಡೇ ಸತಿ ಚೈನ್ ರೂಲ್ನ ಯೂಸ್ ಮಾಡಬೇಕು. ಇವಾಗ ಇದನ್ನು ಯಾವ ಥರ ಬರೀಬೋದು? 2 to the power of x by 2 to the power of x into 2 to the power of y plus 2 to the power of y by 2 to the power of x into 2 to the power of y equals 1. 2 to the power of y, 2 to the power of y cancel, 2 to the power of x, 2 to the power of x cancel. ಇವಾಗ ಇದನ್ನು ಯಾವ ಥರ ಬರೀಬೋದು? 2 to the power of minus y plus 2 to the power of minus x is equal to 1. ಸಿಂಪಲ್. 3 ಸತಿ ಚೈನ್ ರೂಲ್ನ ಯೂಸ್ ಮಾಡೋ ಬದಲು 1 ಸತಿ ಚೈನ್ ರೂಲ್ನ ಯೂಸ್ ಮಾಡ್ಬೋದು, 2 ಸತಿ ಚೈನ್ ರೂಲ್ನ ಯೂಸ್ ಮಾಡ್ಬೋದು. ಓಕೆ, ವಿತ್ ಸ್ಮಾಲ್ ಸಿಂಪ್ಲಿಫಿಕೇಶನ್. ನಾವು ಡಿಫ್ರೆನ್ಷಿಯೇಷನ್ ಬೋತ್ ಸೈಡ್ಸ್, ಡಿಫ್ರೆನ್ಷಿಯೇಟ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ ಏನಾಗುತ್ತೆ? 2 to the power of minus y into log 2 into minus dy by dx plus 2 to the power of minus x into log 2 minus 1. ಓಕೆ, -1 ಅಂದರೆ ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ -1 ವಿಚ್ ಇಸ್ ಈಕ್ವಲ್ ಟು 0. ಸೊ ಮೈನಸ್ dy by dxನ ಈ ಕಡೆ ತೊಗೊಂಬನ್ನಿ. ಏನಾಗುತ್ತೆ ಅವಾಗ? 2 to the power of minus y into log 2 into dy by dx which is equal to minus 2 to the power of minus x into log 2. Log 2 gone. dy by dx is equal to minus 2 to the power of y minus x. ಇದು ನಮ್ಮ ಸರಿಯಾದ ಉತ್ತರ. ಸೊ 2 to the power of minus 5 ಡಿನಾಮಿನೇಟರ್ಗೆ ಬರುತ್ತೆ, ಡಿನಾಮಿನೇಟರಿಂದ -y ಇರೋದ್ರಿಂದ ಪವರ್ ಮೇಲ್ಗಡೆ ಹೋಗುತ್ತೆ. ಸೊ ದಟ್ ಇಸ್ minus 2 to the power of y minus x. ಇದೆಯಾ ನಮ್ಮ ಆಪ್ಷನ್ಸಲ್ಲಿ? ಆಪ್ಷನ್ ಎ ನಮ್ಮ ಸರಿಯಾದ ಉತ್ತರ. ಅಷ್ಟೆ. ಕ್ಲಿಯರ್? ಓಕೆ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ ಬನ್ನಿ. ಸೊ ಇಫ್ x into e to the power of y is equal to e to the power of x, then dy by dx is equal to ಏನು? ಪವರ್ಸ್ ಇದೆ, ಯಾವ ರೂಲ್ನ ಯೂಸ್ ಮಾಡಬೇಕು? ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್, ಅಬ್ಸಲ್ಯೂಟ್ಲಿ ರೈಟ್. ಸೊ ಲಾಗ್ ಎಕ್ಸ್ ಇ ಟು ದ ಪವರ್ ಆಫ್ ವೈ ಇಸ್ ಈಕ್ವಲ್ ಟು ಲಾಗ್ ಇ ಟು ದ ಪವರ್ ಆಫ್ ಎಕ್ಸ್. ಸೊ ಇಲ್ಲೇನಾಗುತ್ತೆ? ವೈ ಇಂಟು ಲಾಗ್ ಆಫ್ ಎಕ್ಸ್ ಇ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಲಾಗ್ ಇ. ಸೊ ವೈ ಇಂಟು ಲಾಗ್ ಎಕ್ಸ್ ಪ್ಲಸ್ ಲಾಗ್ ಇ is equal to x. Log e to the base e 1 students. ಜ್ಞಾಪಕ ಇಟ್ಕೊಳ್ಳಿ. ಓಕೆ, log e to the base e is equal to 1. ರಿಮೆಂಬರ್ ದಿಸ್. ಸೊ ಇದು ಕೂಡ 1 ಆಗುತ್ತೆ ಈಗ. ಸೊ ಏನಾಗುತ್ತೆ? y ಆಫ್
ಲಾಗ್ ಎಕ್ಸ್ ಪ್ಲಸ್ 1 is equal to x. ಸೊ ಇದನ್ನ ಆ ಕಡೆ ಕಳಿಸಿ y is equal to x by 1 plus log x. Quotient rule. So dy by dx will be equal to plus 1 plus log x the whole square. ಇವಾಗ ಆಪ್ಷನ್ಸ್ ನೋಡಿ 1 plus log x the whole square b ಅಲ್ಲ c ಅಲ್ಲ, ಇವೆರಡು ಗಾನ್. ಹಂಗಂದ್ರೆ ಐದರ್ ಡಿ ಆರ್ ಎ ಎರಡರಲ್ಲಿ ಒಂದು ನನ್ನ ಆನ್ಸರ್ ಆಗಬೇಕು. ಓಕೆ, ಸೊ 1 plus log x the whole square ಬಂತು. ವಿನ ಹಾಗೆ ಬರೀರಿ, ಅಂದರೆ 1 plus log x ಆಸ್ ಇಟ್ ಇಸ್ ಇಂಟು ಯು ಡ್ಯಾಶ್ ಅಂದರೆ ಅದು 1 ಆಗುತ್ತೆ, ಮೈನಸ್ ಯು ಆಸ್ ಇಟ್ ಇಸ್ ಅಂದರೆ ಎಕ್ಸ್ ಆಗುತ್ತೆ ಇಂಟು ವಿ ಡ್ಯಾಶ್ ದಟ್ ಇಸ್ 1 by x. ಸೊ ಲಾಗ್ ಎಕ್ಸ್ ಬರ್ತಾ ಇದೆ ಮೇಲ್ಗಡೆ. ಆಪ್ಷನ್ ಡಿ ನಮ್ಮ ಸರಿಯಾದ ಉತ್ತರ. ಓಕೆ ಸ್ಟೂಡೆಂಟ್ಸ್, ಕೆ ಸಿ ಟಿಯಲ್ಲಿ ಈ ಥರ ಬರೆದು ಮತ್ತೆ ಇದನ್ನು ಬರೆದು +1 -1ನ ಕ್ಯಾನ್ಸಲ್ ಮಾಡಿ ಲಾಗ್ ಎಕ್ಸ್ ಬೈ 1 plus log x the whole square ಡಬಲ್ ಡ್ಯಾಶ್ ಹಾಕಿ ಬಾಕ್ಸ್ ಎಲ್ಲ ಹಾಕೋಕೆ ಹೋಗಬೇಡಿ. ಅಂದರೆ ಒಂದು ಸ್ಟೆಪ್ ಆಗಿದ ತಕ್ಷಣ ಆಪ್ಷನ್ಸ್ ನೋಡಿ, ಯಾವ ಆಪ್ಷನ್ಸ್ನ ಎಲಿಮಿನೇಟ್ ಮಾಡ್ಬೋದು. ಕೆ ಸಿ ಇ ಟಿಯಲ್ಲಿ ಯಾರು ನಿಮ್ಮ ವರ್ಕಿಂಗ್ನ ನೋಡೋದಿಲ್ಲ, ಜಸ್ಟ್ ನಿಮ್ಮ ಆನ್ಸರ್ನ ನೋಡ್ತಾರೆ. ಓಕೆ, ಸೊ ಒಂದೊಂದು ಸ್ಟೆಪ್ ಆದಮೇಲೆ ಆಪ್ಷನ್ ಕಡೆ ಹಾಗಾಗಿ ಕಣ್ಣ ಆಡಿಸ್ತಾರೆ. ಸೊ ನನಗಿಲ್ಲಿ 1 plus log x the whole square ಬಂದಿದ ತಕ್ಷಣ ನಾನು ಆಪ್ಷನ್ಸ್ನ ನೋಡಿದೆ. ಸೊ ಆಪ್ಷನ್ ಸಿ ಅಲ್ಲ, ಆಪ್ಷನ್ ಬಿ ಅಲ್ಲ, ನನ್ನ ಆನ್ಸರ್ ತೆಗೆದಾಕ್ತೆ. ಐದರ್ ಡಿ ಆರ್ ಎ. ಸೊ ಮೇಲ್ಗಡೆ ಲಾಗ್ ಎಕ್ಸ್ ಬರುತ್ತಾ 1 ಬರುತ್ತಾ ಗೊತ್ತಿಲ್ಲ, ಮಾಡಿಬಿಟ್ಟು ನೋಡೋಣ. -1 + 1 ಬಂತು, ಕ್ಯಾನ್ಸಲ್ ಆಗುತ್ತೆ, ಲಾಗ್ ಎಕ್ಸ್. ಸೊ ಡನ್, ಆಪ್ಷನ್ ಡಿ ನಮ್ಮ ಸರಿಯಾದ ಉತ್ತರ. ಕ್ಲಿಯರ್ ಸ್ಟೂಡೆಂಟ್ಸ್, ಅರ್ಥ ಆಯ್ತಾ? ಎಸ್, ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆ ಈ ರೀತಿ ಕೊಟ್ಟಿದ್ದಾರೆ. ಇಫ್ y is equal to 2 to the power of x 2x to the power of n plus 1 by plus 3 by x to the power of n, then x square d square y by dx square. ಯಾವ ಡಿಫ್ರೆನ್ಸಿಯೇಷನ್? ದಿಸ್ ಇಸ್ ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್. ಓಕೆ, y ಕೊಟ್ಟಿದ್ದಾರೆ, ಸೊ ಡೈರೆಕ್ಟ್ಲಿ dy by dx. ಸೊ dy by dx will be equal to 2 as it is, open the bracket, n plus 1 into x to the power of n. ಹೌದಾ? x to the power of n ಇನ ಡಿಫ್ರೆನ್ಸಿಯೇಷನ್ ಏನು? x to the power of n ಇನ ಡಿಫ್ರೆನ್ಸಿಯೇಷನ್ n into x to the power of n plus 1. ಸಾರಿ, x to the power of n ಇನ ಡಿಫ್ರೆನ್ಸಿಯೇಷನು n into x to the power of n minus 1 ಅಲ್ವಾ? ಸೊ ಏನೇನ ಜಾಗದಲ್ಲಿ n plus 1 ಇತ್ತು ಅದನ್ನು ಬರೆದಿದ್ದೀನಿ. n plus 1 minus 1 ಇಟ್ ವಿಲ್ ಬಿಕಮ್ n. ಹೌದಾ? ಎಸ್, ಓಕೆ. ಸೊ ಇದಾಯಿತು. ಪ್ಲಸ್ ಇಲ್ಲಿ 3 by x to the power of n ಅಂತ ಇದೆ. ಸೊ ಇಲ್ಲಿ ಏನಪ್ಪ ಮಾಡ್ಕೊಳ್ಳೋಣ ಅಂದರೆ, ಸಿ ದಿಸ್ ವಿಲ್ ಬಿಕಮ್ 3x to the power of minus n. ಸೇಮ್ ಫಾರ್ಮುಲಾನೇ ಉಪಯೋಗಿಸಿ. x to the power of minus n ಅಂದರೆ ಇಲ್ಲಿ 3 ಬರುತ್ತೆ. ಓಕೆ, 3 ಇಲ್ಲಿ ಬರುತ್ತೆ. -n ಇಂಟು x to the power of -n minus 1. ಡನ್, ಅಷ್ಟೇ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು? ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿ, ಬಿಕಾಸ್ ವಿ ನೀಡ್ d square y by dx square. ಸೊ d square y by dx square ವಿಲ್ ಬಿ ಈಕ್ವಲ್ ಟು 2 into n plus 1 into n into x to the power of n minus 1 plus 3 into minus n minus 1 x to the power of minus n minus 2 close. ಸೊ d square y by dx square ಬಂತಪ್ಪ ನನಗೀಗ. ಓಕೆ, ಸೊ ಇಲ್ಲೇನು ಮಾಡೋಣ? ಚಿಕ್ಕದಾಗಿ ನಾವೇನು ಮಾಡೋಣ? ಕಾಮನ್ನ ತೊಗೊಳ್ಳೋಣ. ಕಾಮನ್ ತೊಗೊಂಬಿಟ್ರೆ ಎಲ್ಲ ಕ್ಲಿಯರ್ ಔಟ್ ಆಗೋಗುತ್ತೆ. ಇಲ್ಲಿ ಕರೆಕ್ಟಾಗಿದೆ, ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಓಕೆ, ಸೊ ದಿಸ್ ಇಸ್ ಈಕ್ವಲ್ ಟು 2 into n plus 1 into x to the power of n minus 1 plus 3 ಆಫ್. ಇಲ್ಲಿ ಮೈನಸ್ ಕಾಮನ್ ತೊಗೊಂಡ್ರೆ ಏನಾಗುತ್ತೆ? ಮೈನಸ್ ಕಾಮನ್ ತೊಗೊಂಡ್ರೆ n plus 1 ಉಳ್ಕೊಳ್ಳುತ್ತೆ. ಮೈನಸ್ ಕಾಮನ್ ತೊಗೊಂಡಿದ್ದು ಇಲ್ಲೂ ಕೂಡ ಮೈನಸ್ ಇದೆ. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ ಇದೇನಾಗುತ್ತೆ? n into n plus 1 into x to the power of, ಇಲ್ಲೂ ಕೂಡ ಮೈನಸ್ ಕಾಮನ್ ತೊಗೊಳ್ಳಿ, n plus 2. ಓಕೆ, ಕ್ಲೋಸ್ ದ ಬ್ರಾಕೆಟ್. ಇವಾಗ ಇದಕ್ಕೆ ನಾವೇನು ಮಾಡಬೇಕು? ಎಕ್ಸ್ ಸ್ಕ್ವೇರನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ಎಕ್ಸ್ ಸ್ಕ್ವೇರ್ನ ಮಲ್ಟಿಪ್ಲೈ ಮಾಡಿದ್ರೆ ಸ್ಟೂಡೆಂಟ್ಸ್ ಏನಾಗುತ್ತೆ ನೋಡಿ, ಇಲ್ಲಿ ಎಕ್ಸ್ ಸ್ಕ್ವೇರ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ಟು ದ ಪವರ್ ಆಫ್ n ಮೈನಸ್ 1 ಎಕ್ಸ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದ್ರೆ +2 ಆಗುತ್ತೆ. ಕರೆಕ್ಟ್, +2 ಆದರೆ ಇದೇನಾಗುತ್ತೆ? n plus 1 ಆಗುತ್ತೆ. ರೈಟ್, ಎಕ್ಸ್ ಟು ದ ಪವರ್ ಆಫ್ n minus 1 ಇಂಟು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಆಫ್ n minus 1 plus 2 ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಆಫ್ n plus 1. ಸೊ n plus 1 ಬರ್ದಿದ್ದೀನಿ. ರೈಟ್, ಅದೇ ರೀತಿ ಇಲ್ಲೂ ಎಕ್ಸ್ ಸ್ಕ್ವೇರ್ನ ಮಲ್ಟಿಪ್ಲೈ ಮಾಡಿದ್ರೆ -n ಆಗುತ್ತೆ. ಹೌದಾ? ಸೊ ಇದೇನಿದೆ? ಎಕ್ಸ್ ಟು ದ ಪವರ್ ಆಫ್ ಬ್ರಾಕೆಟ್ಸ್ ಓಪನ್ ಮಾಡಿ, ಮತ್ತೆ -n -2 ಅಲ್ವಾ? -n -2 ಇಂಟು ಎಕ್ಸ್ ಸ್ಕ್ವೇರ್ನ ಮಾಡಿದ್ರೆ ಎಕ್ಸ್ ಟು ದ ಪವರ್ ಆಫ್ -n -2 +2 ಆಗುತ್ತೆ. ಇವೆರಡು ಕ್ಯಾನ್ಸಲ್, ಎಕ್ಸ್ ಟು ದ ಪವರ್ ಆಫ್ -n ಆಗುತ್ತೆ. ಸೊ ಎಕ್ಸ್ ಟು ದ ಪವರ್ ಆಫ್ -n ಅಂದರೆ ಅದು ಕೆಳಗಡೆ ಹೋಗ್ಬೇಕಷ್ಟೇ ಅಲ್ವಾ? ಕೆಳಗಡೆ ಹೋಗಬೇಕು. ಕೆಳಗಡೆ ಹೋದರೆ ಯಾವ ಥರ ಕಾಣಿಸುತ್ತೆ ಅದು? ಕೆಳಗಡೆ ಹೋದರೆ ಸ್ಟೂಡೆಂಟ್ಸ್ ಈ ರೀತಿ ಕಾಣಿಸುತ್ತೆ. ಓಕೆ, ಕೆಳಗಡೆ ಹೋದರೆ ಡಿವೈಡೆಡ್ ಬೈ ಎಕ್ಸ್ ಟು ದ ಪವರ್ ಆಫ್ n ಅಂತ ಕಾಣಿಸುತ್ತೆ
ರೈಟ್? ಓಕೆ, ಸೊ ಇವಾಗ ಎರಡರಲ್ಲೂ ಏನು ಕಾಮನ್ ಇದೆ? n ಇಂಟು n ಪ್ಲಸ್ 1 ಕಾಮನ್. ಸೊ n ಇಂಟು n ಪ್ಲಸ್ 1ನ ಕಾಮನ್ ತೆಗೆದ್ರೆ ಏನು ಉಳ್ಕೊಳ್ಳುತ್ತೆ? 2x ಟು ದ ಪವರ್ ಆಫ್ n ಪ್ಲಸ್ 1, 2x ಟು ದ ಪವರ್ ಆಫ್ n ಪ್ಲಸ್ 1 ಪ್ಲಸ್ 3 by x to the power of n, 3 by x to the power of n. That is nothing but y. So n into n plus 1 into y, option A ನಮ್ಮ ಸರಿಯಾದ ಉತ್ತರ. ಕ್ಲಿಯರ್? ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ? y is equal to 1 plus x square of tan inverse x minus x then dy by dx is. Straight forward differentiation ಇದು. So dy by dx will be equal to product rule first, 1 plus x square as it is, tan inverse differentiation is 1 by 1 plus x square minus x differentiation is 1. This is gone. So dy by dx is equal to 1 minus 1 is equal to 0. Oh, then dy by dx is, oh my god, ನಾನು ಇನ್ನೊಂದು ಡಿಫ್ರೆನ್ಷಿಯೇಟ್ ಮಾಡಿಲ್ಲ. ಹೋಲ್ಡ್ ಆನ್, ಇಲ್ಲಿ ತಪ್ಪಾಯಿತು. ನಾನು ಪ್ರಾಡಕ್ಟ್ ರೂಲ್ ಸರಿಯಾಗಿ ಅಪ್ಲೈ ಮಾಡಿಲ್ಲ. ನಾನಿಲ್ಲಿ 0 ಅಲ್ಲ ಆನ್ಸರು. ಸಿ, ಇದು ಯು ಮತ್ತು ವಿ ಅಂತ ತಗೊಳ್ಳಿ, ಆಯಿತಾ? ಯು ವಿ ಡ್ಯಾಶ್ ಮೈನಸ್ ವಿ ಯು ಡ್ಯಾಶ್ ಮಾಡಬೇಕು. ನಾನು ಬರೀ ಯು ವಿ ಡ್ಯಾಶ್ ಮಾಡಿದೆ ಅಷ್ಟೇ. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಯು ಆ್ಯಸ್ ಇಟ್ ಇಸ್, ವಿ ಡ್ಯಾಶ್ ಮಾಡಿದ್ರೆ 1 by 1 plus x ಸ್ಕ್ವೇರ್ ಪ್ಲಸ್, ಓಕೆ, ಪ್ಲಸ್ ಟ್ಯಾನ್ ಇನ್ವರ್ಸ್ ಆ್ಯಸ್ ಇಟ್ ಈಸ್, ಅಂದರೆ ವಿ ಆ್ಯಸ್ ಇಟ್ ಈಸ್, ಟ್ಯಾನ್ ಇನ್ವರ್ಸ್ ಎಕ್ಸ್ ಆ್ಯಸ್ ಇಟ್ ಈಸ್, 1 ಪ್ಲಸ್ ಎಕ್ಸ್ ಸ್ಕ್ವೇರಿನ ಡಿಫ್ರೆನ್ಸಿಯೇಷನ್ 2x ಆಗುತ್ತೆ. 2x ಮೈನಸ್ ಎಕ್ಸಿನ ಡಿಫ್ರೆನ್ಸಿಯೇಷನ್ 1 ಆಗುತ್ತೆ. ಸೊ ಇದು ಕ್ಯಾನ್ಸಲ್ ಆಯಿತು. ಪ್ಲಸ್ 1 ಮೈನಸ್ 1 ಗಾನ್. ಸೊ ವಾಟ್ ಈಸ್ ಡಿ ವೈ ಬೈ ಡಿ ಎಕ್ಸ್? 2x ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಸೊ ದಟ್ ಈಸ್ ಆಪ್ಷನ್ ಎ ನಮ್ಮ ಸರಿಯಾದ ಉತ್ತರ. ಸಿಂಪಲ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. If x is equal to e to the power of theta sin theta, y is equal to e to the power of theta cos theta, where theta is the parameter, then dy by dx at 1, 1 is equal to dy by dx na ಕಂಡುಹಿಡಿಬೇಕು when at 1, 1. So x is equal to 1, y is equal to 1. Alright students, so this is which type of differentiation? Parametric differentiation. So dx by d theta ಏನಾಗುತ್ತೆ? dx by d theta will be equal to e to the power of theta into cos theta. Correct, e to the power of theta into cos theta, because sin differentiation is cos. Next, dy by d theta ಏನಾಗುತ್ತೆ? dy by d theta is equal to e to the power of minus sin theta. So what is dy by dx now? dy by dx will be equal to, dy by dx ಕಂಡುಹಿಡಿಯಬೇಕಲ್ವಾ? Yes. Okay, so e to the power of theta is also a function students. e to the power of theta ಕೂಡ ಒಂದು function. Product rule ನ ಯೂಸ್ ಮಾಡಬೇಕು. So dx by d theta is equal to, see this is u, this is v, this is u, this is v. Okay, uv dash ಅಂದ್ರೆ e to the power of theta into cos theta plus vu dash sin excuse me, sin theta into e to the power of theta. So finally dx by d theta ನಾವು e to the power of theta ಅಂತ ಬರ್ಕೊಂಡು ಕಾಮನ್ ತಗೊಂಡ್ರೆ cos theta plus sin theta ಅಂತ ಬರುತ್ತೆ. ಅದೇ ರೀತಿ dy by d theta ಏನಾಗುತ್ತೆ? dy by d theta e to the power of theta minus sin theta plus cos theta into e to the power of theta. ಮತ್ತೆ e to the power of theta ಕಾಮನ್ ತಗೊಳ್ಳಿ dy by d theta ಅಲ್ಲಿ. ಸೊ e to the power of theta ಕಾಮನ್ ತಗೊಂಡ್ರೆ cos theta minus sin theta. So now dy by dx will be equal to what? dy by dx will be equal to dy by d theta ಅಂದರೆ e to the power of theta cos theta minus sin theta the whole divided by e to the power of theta cos theta plus sin theta. ಕರೆಕ್ಟಾ? ಪ್ಲಸ್ sin theta. e to the power of theta ಕ್ಯಾನ್ಸಲ್ಸ್. ಇವಾಗ ಏನು ಉಳ್ಕೊಳ್ತಾ ಇದೆ ನಮ್ಮ ಹತ್ರ? ಈ ಫ್ರಾಕ್ಷನ್ ಬರ್ತಾ ಇದೆ. Now divide this fraction by cos theta and divide this also by cos theta. ಸರ್ ಹೇಗೆ ಸರ್ ಡಿವೈಡ್ ಬೈ ಕಾಸ್ ಥೀಟಾ? ಹೇಗೆ ಗೊತ್ತಾಯಿತು ನಿಮಗೆ? ಓಕೆ, ಆನ್ಸರ್ ನೋಡ್ಕೊಂಡು ಬಂದ್ಬಿಟ್ಟು ನೀವು ಹೇಳ್ತಾ ಇದ್ದೀರಾ, ಬಿಡಿ ನನಗೆ ಗೊತ್ತಾಯಿತು. ಈ ಥರ ನಾನು ಮಾಡ್ತೀನಿ ಬೇಕಾರೆ. ಕರೆಕ್ಟ್, ಈ ಥರ ಅನ್ಕೋತಾ ಇರ್ಬೋದು ನೀವೆಲ್ಲ, ತಪ್ಪೇನಿಲ್ಲ. ನಿಮ್ಮ ಥಾಟ್ಸ್, ನಿಮ್ಮ ಫೀಲಿಂಗ್ಸ್ 100% ಜೆನ್ಯುವೆನ್. ಐ ವಿಲ್ ನಾಟ್ ಬ್ಲೇಮ್ ಫಾರ್ ದ್ಯಾಟ್. ಓಕೆ, ಬಟ್ ಹೇಗೆ ಗೊತ್ತಾಯಿತು ಡಿವೈಡ್ ಬೈ ಕಾಸ್ ಥೀಟಾ? ಆ ಪಾಯಿಂಟಿಗೆ ಬರೋಣ. ನಾನು ಪ್ರಾಕ್ಟೀಸ್ ಮಾಡಿಬಿಟ್ಟು ಬಂದಿಲ್ಲಿ ಮಾಡ್ತಾ ಇದ್ದೀನಿ, ನಾನು ಆನ್ಸರ್ ನೋಡ್ಕೊಂಡ್ಬಿಟ್ಟು ಬಂದಿಟ್ಟು ಮಾಡ್ತಾ ಇದ್ದೀನಿ, 100% ಟ್ರೂ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಒಪ್ಕೋತೀನಿ ಅದಕ್ಕೆ. ಓಕೆ, ಸಿ ಸ್ಟೂಡೆಂಟ್ಸ್, ಯಾರೂ ಪರ್ಫೆಕ್ಟ್ ಆಗಿಲ್ಲ. ಈವನ್ ಐ ಆಮ್ ನಾಟ್ ಪರ್ಫೆಕ್ಟ್ ಇನ್ ಡಿಫ್ರೆನ್ಸಿಯೇಷನ್, ಬಟ್ ಐ ಪ್ರಾಕ್ಟೀಸ್ ಆ್ಯಂಡ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ರೈಟ್? ಓಕೆ ಅಲ್ವಾ? ಸೊ ಹೇಗೆ ಗೊತ್ತಾಯಿತು ಇಟ್ಸ್ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂತ? ನೋಡ್ಕೊಂಬಿಟ್ಟು ಬಂದು ಮಾಡ್ತಾ ಇದ್ದೀರಾ? ಎಸ್, ಐ ಅಗ್ರಿ, ಹೌದು. ಬಟ್ ಸ್ಟೂಡೆಂಟ್ಸ್ ಆಲ್ವೇಸ್ ರಿಮೆಂಬರ್, cos theta minus sin theta by cos theta plus sin theta. This is a very special fraction. ಯಾಕೆ ಸ್ಪೆಷಲ್ಲು ಹೇಳ್ತೀನಿ ನಿಮಗೆ.
ಇವಾಗ ಡಿವೈಡೆಡ್ ಬೈ ಕಾಸ್ ಥೀಟಾ ಮಾಡಿದ್ರೆ ಏನಾಗುತ್ತೆ ಹೇಳಿ? ಡಿವೈಡೆಡ್ ಬೈ ಕಾಸ್ ಥೀಟಾ ಮಾಡಿದ್ರೆ dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 1 ಮೈನಸ್ ಟ್ಯಾನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಥೀಟಾ ಆಗುತ್ತೆ. ಓಕೆ, ಇಲ್ಲಿ ಇದರ ಎಕ್ಸ್ಟೆನ್ಷನ್ ಇದೆ, ಇದರ ಎಕ್ಸ್ಟೆನ್ಷನ್ ನಾನು ಆಮೇಲೆ ಬರೀತೀನಿ, ಅಂದರೆ ಈ ಕ್ವಶನ್ ಆದಮೇಲೆ ಬರೀತೀನಿ ಆಯಿತಾ. ನಾವು ಲೆಟ್ ಸ್ಟಿಕ್ ಟು ದ ಕ್ವೆಶ್ಚನ್. ವಾಟ್ ಇಸ್ ಟ್ಯಾನ್ ಥೀಟಾ? ವೈ ಬೈ ಎಕ್ಸ್ ಮಾಡಿ, ಕೊಟ್ಟಿರೋದ್ರಲ್ಲಿ ವೈ ಬೈ ಎಕ್ಸ್ ಮಾಡಿ. ವಾಟ್ ಇಸ್ ವೈ? ಇ ಟು ದ ಪವರ್ ಆಫ್, ಓಕೆ ವೈ ಬೈ ಎಕ್ಸ್ ಅಲ್ಲ, ಎಕ್ಸ್ ಬೈ ವೈ ಮಾಡಬೇಕು. ಓಕೆ, ಎಕ್ಸ್ ಬೈ ವೈ ಮಾಡಿ ಏನು ಬರುತ್ತೆ ನೋಡಿ, ಎಕ್ಸ್ ಬೈ ವೈ ಈಸ್ ಈಕ್ವಲ್ ಟು ಇ ಥೀಟಾ ಇಂಟು ಸೈನ್ ಥೀಟಾ ಡಿವೈಡೆಡ್ ಬೈ ಇ ಥೀಟಾ ಇಂಟು ಕಾಸ್ ಥೀಟಾ. So e theta cancel, x1 y1, so tan theta equals 1. So if tan theta is equal to 1, so dy by dx is equal to 1 minus 1 divided by 1 plus 1. 1 minus 1 is 0, 1 plus 1 is 2, 0 divided by 2 is 0. So option A ನಮ್ಮ ಸರಿಯಾದ ಉತ್ತರ. ಕರೆಕ್ಟ್ ಸ್ಟೂಡೆಂಟ್ಸ್? ಓಕೆ, ಸೊ ಮತ್ತೆ ಇವಾಗ ಕ್ವಶನ್ ಮುಗೀತು, ವಾಪಸ್ ಪಾಯಿಂಟಿಗೆ ಬರೋಣ. ಏನಪ್ಪ ಪಾಯಿಂಟ್? ವಾಪಸ್ ಯಾವ ಪಾಯಿಂಟಿಗೆ ಬರ್ಬೇಕು ನಾವಂದರೆ, remember this fraction. Okay, see, I am teaching mathematics from many years, so ನನಗೆ ಗೊತ್ತು ಈ ಫ್ರಾಕ್ಷನ್ ಬಂದಾಗ we have to divide by cos theta ಅಂತ. ಸೊ ಈ ಕೇಸಲ್ಲಿ when we divide it by cos theta 1 minus tan theta by 1 plus tan theta ಬರುತ್ತೆ. ಓಕೆ, ಬಟ್ ಇದನ್ನ ಇನ್ನ ಮುಂದಕ್ಕೆ ಯಾವ ರೀತಿ ಕನ್ವರ್ಟ್ ಮಾಡ್ಬೋದು ಗೊತ್ತಾ ನಿಮಗೆ? 1ನ tan pi by 4 ಅಂತ ಬರೀಬೋದು. ಅದೇ ರೀತಿ ಟ್ಯಾನ್ ಥೀಟಾನು ಹಾಗೆ ಬರೀರಿ, ಟ್ಯಾನ್ ಥೀಟಾ ಆಸ್ ಇಟ್ ಇಸ್ ಡಿವೈಡೆಡ್ ಬೈ. ಇವಾಗ ಈ 1ನ ಟ್ಯಾನ್ ಪೈ ಬೈ 4 ಅಂತ ಬರಿಬೇಡಿ, ಆ 1ನ 1 ಅಂತಾನೆ ಬರೀರಿ. ಪ್ಲಸ್ ಈ ಟ್ಯಾನ್ ಥೀಟಾ ಪಕ್ಕದಲ್ಲಿ 1 ಇದೆ, ಹೌದಾ? ಬಿಕಾಸ್ 1 ಇಂಟು ಟ್ಯಾನ್ ಥೀಟಾ ಇಸ್ ಟ್ಯಾನ್ ಥೀಟಾ. ಈ 1ನ ಟ್ಯಾನ್ ಪೈ ಬೈ 4 ಅಂತ ಬರೀರಿ ಡಿವೈಡೆಡ್ ಬೈ ಟ್ಯಾನ್ ಥೀಟಾ. ನೌ ವಾಟ್ ಇಸ್ ದಿಸ್? ದಿಸ್ ಇಸ್ ನಥಿಂಗ್ ಬಟ್ ಟ್ಯಾನ್ ಪೈ ಬೈ 4 ಮೈನಸ್ ಥೀಟಾ. ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ವಾಟ್? ಟ್ಯಾನ್ ಎ ಮೈನಸ್ ಬಿ ಫಾರ್ಮ್ಯುಲಾ. ಓಕೆ, ಅರ್ಥ ಆಯ್ತಾ? ಸಿ, ಫ್ರಾಕ್ಷನ್ ಬಂದರೆ ಡಿವೈಡ್ ಬೈ ಕಾಸ್ ಥೀಟಾ. ಯಾಕೆ ಈ ಥರ ಡಿವೈಡ್ ಮಾಡಿದಾಗ ಈ ಫಾರ್ಮ್ ಬರುತ್ತೆ. ಸೊ ಈ ಪ್ರಶ್ನೆಯ ಪ್ರಕಾರ ಟ್ಯಾನ್ ಥೀಟಾ ವ್ಯಾಲ್ಯೂನ ಕಂಡುಹಿಡಿದ್ವಿ, ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಆನ್ಸರ್ ಬಂತು ಡನ್. ಇದನ್ನು ಇನ್ನು ಮುಂದೆ ಯಾವ ರೀತಿ ತೊಗೊಂಡೋಗ್ಬೋದು? 1ನ ಜಾಗದಲ್ಲಿ ಟ್ಯಾನ್ ಪೈ ಬೈ 4 ಬರಿಬೋದು, ಈ 1ನ ಹಾಗೆ ಬರೆದು ಟ್ಯಾನ್ ಥೀಟಾ ಇನ್ನ ಪಕ್ಕದಲ್ಲಿ ಒಂದು 1 ಇದೆ, ಆ 1ನ ಟ್ಯಾನ್ ಪೈ ಬೈ 4 ಅಂತ ಬರ್ಕೊಂಡು ಇದನ್ನು ಯಾವ ರೀತಿ ಬರಿಬೋದು? ಟ್ಯಾನ್ ಆಫ್ ಎ ಮೈನಸ್ ಬಿ ಫಾರ್ಮಲ್ಲಿ ಬರಿಬೋದು ಅಲ್ವಾ? ಸೊ ಟ್ಯಾನ್ ಆಫ್ ಎ ಮೈನಸ್ ಬಿ ಫಾರ್ಮಲ್ಲಿ ಬರೆದು ನಮ್ಗೆ ಏನು ಬರುತ್ತೆ? ಟ್ಯಾನ್ ಆಫ್ ಎ ಮೈನಸ್ ಬಿ ಅಂತ ಬರುತ್ತೆ. ಇದನ್ನು ಯಾಕೆ ಹೇಳ್ತಿದ್ದಾರೆ? ಎಲ್ಲಿ ಯೂಸ್ ಆಗುತ್ತಿದ್ದು? ಒಂದಲ್ಲ ಒಂದು ಕಡೆ ಬಂದೇ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಐದರ್ ನಿಮ್ಮ KCT ಆಗಿರ್ಬೋದು. ತುಂಬ ಜನ ಸರ್ ಸ್ಟಾರ್ಟ್ JEE ಅಂತ ಮೆಸೇಜ್ ಮಾಡ್ತಾ ಇರ್ತೀರ ನಮ್ಮ ಕಮೆಂಟ್ಸಲ್ಲಿ, ನಾನು ನೋಡ್ತಾ ಇರ್ತೀನಿ. ನೀಟ್ ಸ್ಟಾರ್ಟ್ ಮಾಡಿ, JEE ಸ್ಟಾರ್ಟ್ ಮಾಡಿ. ಸಿ, ದಟ್ ಈಸ್ ವೆರಿ ಗುಡ್. ಯು ಆರ್ ವೆರಿ ಈಗರ್, ಕಲಿಯೋದಕ್ಕೆ ನೀವು ತುಂಬ ಕುತೂಹಲ ಇದೆ ನಿಮಗೆ ಅಲ್ವಾ? ವೆರಿ ಗುಡ್. ಬಟ್ JEE ನೀಟ್ ಎಲ್ಲ 3rd or 4th ಸ್ಟೆಪ್ ಸ್ಟೂಡೆಂಟ್ಸ್. ಫಸ್ಟ್ ಸೆಕೆಂಡ್ ಸ್ಟೆಪ್ಸ್ನ ಕ್ಲಿಯರ್ ಮಾಡಿ. ವಾಟ್ ಇಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೆಪ್? ಫಸ್ಟ್ ಸ್ಟೆಪ್ ಇಸ್ ಬೋರ್ಡ್ ಎಕ್ಸಾಮ್, ಸೆಕೆಂಡ್ ಸ್ಟೆಪ್ ಇಸ್ KCT. ಇವೆರಡರಲ್ಲೂ ನೀವು ಫುಲ್ ಪರ್ಫೆಕ್ಟಾಗಿ ಯಾವುದೇ ಕ್ವಶನ್ ಕೊಟ್ಟರು ನಾನು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಇರಬೇಕು. ದೆನ್ ಸ್ಟಾರ್ಟ್ ವಿತ್ JEE ಆ್ಯಂಡ್ ನೀಟ್. ಓಕೆ, ಸಿ, ವಿ ಕ್ಯಾನ್ ಸ್ಟಾರ್ಟ್ ದ ಕ್ಲಾಸಸ್. ನಾವು 100% ಕ್ಲಾಸಸ್ನ ಸ್ಟಾರ್ಟ್ ಮಾಡ್ಬೋದು. ಬಟ್ ಇವಾಗ ಇಲ್ಲಿ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂದರೆ ನೋಡ್ತಾ ಇರೋದು ತುಂಬ ಜನ ಕನ್ಫ್ಯೂಸ್ ಆಗಿರುತ್ತೆ. ಹೇಗಿದು ಡಿವೈಡೆಡ್ ಬೈ ಕಾಸ್ ಥೀಟಾ? ಹೇಗೆ ಗೊತ್ತಾಯಿತು ಡಿವೈಡೆಡ್ ಬೈ ಕಾಸ್ ಥೀಟಾ? ಈ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬಂದರೆ ಜಸ್ಟ್ ಥಿಂಕ್ ಯು ಆರ್ ನಾಟ್ ರೆಡಿ ಫಾರ್ JEE ಆ್ಯಂಡ್ KCT, JEE ಆ್ಯಂಡ್ ನೀಟ್. ಓಕೆ, ನೀಟಲ್ಲಂತೂ ಮ್ಯಾಥ್ಸ್ ಇಲ್ಲ ಬಿಡಿ, ಒಪ್ಕೋತೀನಿ. ಬಟ್ ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ, ಬಯಾಲಜಿ ಇದೆ. ಆಬ್ವಿಯಸ್ಲಿ ಯು ಆರ್ ನಾಟ್ ರೆಡಿ ಫಾರ್ JEE ಅನ್ಬೋದು ನಾನು. ಯಾಕೆ ಹೇಳಿ? ಸಿ, ದಿಸ್ ಇಸ್ ವೆರಿ ಬೇಸಿಕ್ಸ್. ದಿಸ್ ಇಸ್ KCT ಸ್ಟೂಡೆಂಟ್ಸ್ ಅಲ್ವಾ? KCTಯಲ್ಲೇ ಇದು ಈ ಸ್ಟೆಪ್ ಗೊತ್ತಾಗ್ತಿಲ್ಲ ಅಂದರೆ ಹೌ ಕಮ್ ಆರ್ ಯು ಲೈಕ್, ಹೇಗೆ ನೀವು JEE ನಾನು ಮಾಡ್ತೀನಿ ಅಂತ? ತಪ್ಪಲ್ಲ, ಮಾಡಬೇಕು. ಆ ಕನಸಿರೋದು, ಮಾಡಬೇಕನ್ನೋ ಒಂದು ಮನಸ್ಸಿರೋದು, ದಟ್ ಈಸ್ ವೆರಿ ಗುಡ್. ಬಟ್ ಬರೀ ಮನಸ್ಸಿದ್ದು ಮಾಡಬೇಕಂದ್ರೆ ಕರೆಕ್ಟಾಗಿದೆ, ಬಟ್ ಅದಕ್ಕೆ ಸ್ಟೆಪ್ಸ್ ಬೇಕಲ್ವಾ? ರೈಟ್? ಸೊ ದೀಸ್ ಆರ್ ದೋಸ್ ಥಿಂಗ್ಸ್. ಇದು ನಿಮಗೆ ಗೊತ್ತಿದ್ದು, ಲೈಕ್ ಇಫ್ ಯು ನೋ ದ್ಯಾಟ್ ವಿ ಹ್ಯಾವ್ ಟು ಡಿವೈಡ್ ದಿಸ್ ಬೈ ಕಾಸ್ ಥೀಟಾ. ಯಾರಿಗೆಲ್ಲ ಗೊತ್ತಿತ್ತೋ ಇದನ್ನು ಡಿವೈಡೆಡ್ ಬೈ ಕಾಸ್ ಥೀಟಾ ಮಾಡಬೇಕಂತ, ಅವರೆಲ್ಲ ದಯವಿಟ್ಟು ಕಮೆಂಟ್ಸಲ್ಲಿ ಹಾಕಿ ಐ ನ್ಯೂ ವಿ ಶುಡ್ ಡಿವೈಡ್ ಬೈ ಕಾಸ್ ಥೀಟಾ ಅಂತ ಹಾಕಿ. ಆಲ್ ರೈಟ್? ಸೊ ನನಗೂ ಸ್ವಲ್ಪ ಗೊತ್ತಾಗುತ್ತೆ ಯಾರಿಗೆಲ್ಲ ಗೊತ್ತಿದೆ, ಯಾವ ಸ್ಟೂಡೆಂಟ್ಸ್ ಅವರು ಗೊತ್ತಾದಾಗ ಐ ವಿಲ್ ಫೀಲ್ ಹ್ಯಾಪಿ ಲಿಟಲ್ ಬಿಟ್. ಓಕೆ, ನಮ್ಮ ಹತ್ರನೂ ಈ ಥರ ಸ್ಟೂಡೆಂಟ್ಸ್ ಇದ್ದಾರೆ ಅಂತ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ.
ಮುಂದಿನ ಪ್ರಶ್ನೆ ಏನಿದೆ, ಸೊ ಇಲ್ಲಿ ನಾನೇ ಸ್ವಲ್ಪ ಬರ್ತಿದ್ದೀನಿ, ಅದನ್ನು ಟೈಪ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಓಕೆ, ಸೊ y is equal to e to the power of x to the power of e to the power of root x into root x until infinity where x is greater than 1, then d square y by dx at x is equal to log 3 to the base e is function to the power of function, logarithmic differentiation. Simple. Okay, so ಯಾರೆಲ್ಲ JEE ಮಾಡಬೇಕಂತಿದ್ರು, ಪಾಸ್ ದ ವಿಡಿಯೋ ಹಿಯರ್, ಪಾಸ್ ಇಟ್ ಇಮಿಡಿಯೇಟ್ಲಿ, ಪಾಸ್ ಇಟ್ ಆ್ಯಂಡ್ ಟ್ರೈ ಯುವರ್ ಆನ್ಸರ್ನ ಟ್ರೈ ಮಾಡಿ. ಓಕೆ, ಸೊ ಕಂಟಿನ್ಯೂ ಮಾಡ್ತಾ ಇದ್ದರೆ ಲೆಟ್ ಸಿ ಹೌ ಟು ಸಾಲ್ವ್ ದಿಸ್. ಸೊ ಸ್ಟೂಡೆಂಟ್ಸ್, ಇವಾಗ ಯಾವ ಥರ ಮಾಡಬೇಕು ಇದನ್ನು? ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್ ಅಷ್ಟೇ. ಸೊ ಲಾಗ್ y ಈಸ್ ಈಕ್ವಲ್ ಟು e ಟು ದ ಪವರ್ ಆಫ್ ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಡಾಟ್ ಡಾಟ್ ಡಾಟ್. ಓಕೆ, ಇದು ಲಾಗ್ ಇ. ಓಕೆ, ಎರಡು ಕಡೆ ಲಾಗ್ನ ತೊಗೊಂಡ್ವಿ. ನೆಕ್ಸ್ಟು ಫಾರ್ಮುಲಾನ ಅಪ್ಲೈ ಮಾಡಿ. ಆ ಫಾರ್ಮುಲಾ ಲಾಗ್ ಎ ಟು ದ ಪವರ್ ಆಫ್ ಬಿ ಈಸ್ ಈಕ್ವಲ್ ಟು ಬಿ ಇಂಟು ಲಾಗ್ ಎ. ಈ ಫಾರ್ಮುಲಾನ ಅಪ್ಲೈ ಮಾಡಿ. ಈ ಫಾರ್ಮುಲಾನ ಅಪ್ಲೈ ಮಾಡಿದಾಗ ಏನಾಗುತ್ತೆ? ಲಾಗ್ ವೈ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಎಕ್ಸ್ ಇಂಟು ಅಂಡರ್ ರೂಟ್ ಎಕ್ಸ್ ಇಂಟು ಅಂಡರ್ ರೂಟ್ ಎಕ್ಸ್ ಇಂಟು ಓಕೆ ಇಂಟು ಲಾಗ್ ಇ ಇಂಟು ಲಾಗ್ ಇ. ಸೊ ಲಾಗ್ ಇ ಟು ದ ಬೇಸ್ ಏನಾಗುತ್ತೆ? 1 ಆಗುತ್ತೆ. ಸೊ ದಿಸ್ ಇಸ್ ಗಾನ್, ಇದು 1 ಆಯಿತು. ಏನು ಉಳ್ಕೋತು ನಮ್ಮ ಹತ್ರ ಈಗ? ಲಾಗ್ ವೈ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಎಕ್ಸ್ ಅಂಡರ್ ರೂಟ್ ಎಕ್ಸ್ ಅಂಡರ್ ರೂಟ್ ಎಕ್ಸ್ ಡಾಟ್ ಡಾಟ್ ಡಾಟ್. ಓಕೆ, ಸೊ ಲಾಗ್ ವೈ ಅಂದ್ರೇನು? ದಿಸ್ ಇಸ್ ಲಾಗ್ ವೈ. ಕರೆಕ್ಟಾ? ಎಸ್. ನೆಕ್ಸ್ಟ್ ಸ್ಟೆಪ್ ನೋಡಿ. ಈಗ ನೆಕ್ಸ್ಟ್ ಸ್ಟೆಪ್ ನೋಡಿ. ಲಾಗ್ ವೈ ಈಕ್ವಲ್ಸ್ ಅಂಡರ್ ರೂಟ್ ಎಕ್ಸ್ ಇಂಟು ಲಾಗ್ ವೈ. log y equals under root x into log y. Square on both sides. So squaring on both sides, the whole square, square root cancel. Log y the whole square equals x into log y. Log y equals x into log y. ಹೇಗೆ log y ಬರೆದ್ರಿ ಒಳಗಡೆ? ಯೋಚನೆ ಮಾಡಿ. ಸಿಂಪಲ್ ಸ್ಟೂಡೆಂಟ್ಸ್, ನೋಡಿ, ಲಾಗ್ ವೈ ಅಂದ್ರೆ ಏನು? ಇದಾ? ಈ ಎಕ್ಸ್ನ ಬಿಟ್ಬಿಡಿ, ಇಲ್ಲೂ ಸೇಮ್ ಅದೇ ಕಂಟಿನ್ಯೂ ಆಗ್ತಿದಲ್ವ, ಇದ್ರ ಜಾಗದಲ್ಲಿ ಲಾಗ್ ವೈನ ಬರಿಬೋದು ನಾವು. ಕರೆಕ್ಟ್? ಸೊ ಸ್ಕ್ವೇರ್ ಮಾಡಿದಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಲಾಗ್ ವೈ ದ ಹೋಲ್ ಸ್ಕ್ವೇರ್. ಸ್ಕ್ವೇರ್ ಆ್ಯಂಡ್ ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. ನಾವು ವಾಟ್ ಆರ್ ವಿ ಲೆಫ್ಟ್ ಔಟ್ ವಿತ್? ವಿ ಆರ್ ಲೆಫ್ಟ್ ಔಟ್ ವಿತ್ ಲಾಗ್ ವೈ ಈಸ್ ಈಕ್ವಲ್ ಟು ಎಕ್ಸ್. ವಿ ಆರ್ ಲೆಫ್ಟ್ ಔಟ್ ವಿತ್ ಲಾಗ್ ವೈ ಈಸ್ ಈಕ್ವಲ್ ಟು ಎಕ್ಸ್. ನೌ ಡಿಫ್ರೆನ್ಷಿಯೇಟ್ ಆನ್ ಬೋತ್ ದ ಸೈಡ್ಸ್. ಎರಡು ಕಡೆ ಡಿಫ್ರೆನ್ಷಿಯೇಟ್ ಮಾಡಿ. ಅಥವಾ ಬೇಡ, ಡಿಫ್ರೆನ್ಷಿಯೇಟು ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ನೋಡಿ, ಈಗ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? 1 ಬೈ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ಬರುತ್ತೆ. ದೆನ್ ಅಗೇನ್ ವಾಟ್ ಇಸ್ ವೈ? ವೈ ಇಸ್ ಮತ್ತೆ ಅದೇ ಸ್ಟೆಪ್ಸ್ ಮಾಡಬೇಕು. ಸೊ ಇವಾಗ ಏನು ಮಾಡಬೇಕು? ರೈಟ್ ವೈ ಈಸ್ ಈಕ್ವಲ್ ಟು ಇ ಟು ದ ಪವರ್ ಆಫ್ ಎಕ್ಸ್. ಹೇಗೆ ಇ ಟು ದ ಪವರ್ ಆಫ್ ಎಕ್ಸ್ ಆಗ್ತಾ ಇದೆ? ಲಾಗ್ ವೈ ಇತ್ತು, ಹೇಗೆ ಇ ಟು ದ ಪವರ್ ಆಫ್ ಎಕ್ಸ್ ಆಗ್ತಾ ಇದೆ? ಆಗುತ್ತೆ, e to the power of x ಆಗುತ್ತೆ, antilog. Now dy by dx ಮಾಡಿ. What is dy by dx? dy by dx is e to the power of x. Again differentiate. d square y by dx square is equal to e to the power of x. Now what is x, students? X is equal to log e to the base log 3 to the base e. So d square y by dx square is equal to e to the power of log 3 to the base e. Therefore d square y by dx square is equal to 3. ಇದು ನಮ್ಮ ಸರಿಯಾದ ಉತ್ತರ. ಈ ಪ್ರಶ್ನೆಯಲ್ಲಿ ಈ ಸ್ಟೆಪ್ಪು, ಓಕೆ, ಈ ಸ್ಟೆಪ್ಪು ಮತ್ತು ಈ ಸ್ಟೆಪ್ ಅರ್ಥ ಆಯ್ತಾ ನಿಮಗೆ? ಡಿಡ್ ಯು ಅಂಡರ್ಸ್ಟ್ಯಾಂಡ್ ದೀಸ್ 3 ಸ್ಟೆಪ್ಸ್? ಮೊದಲನೇದು ಯಾವ್ದು ಕೇಳಿದೆ ನಾನು? ಮೊದಲನೇದು ನಾನು ಕೇಳಿದ್ದು ದಿಸ್ ಒನ್. ಯಾವುದದು? ಡಿವೈಡೆಡ್ ಬೈ ಕಾಸ್ ಥೀಟಾ. ಯಾರಿಗೆಲ್ಲ ನೀವು ಎಷ್ಟು ಕಮೆಂಟ್ ಮಾಡ್ತಿರೋ ನಿಮಗೆ ಇದು ಅರ್ಥ ಆಗಿದೆ ಅಂತ ನನಗೆ ಅಷ್ಟೇ ಖುಷಿ ಆಗುತ್ತೆ. ಓಕೆ, ವಿಚ್ ಮೀನ್ಸ್ ಐ ನೋ ದ್ಯಾಟ್ ನಮ್ಮ ಪರೀಕ್ಷೆಯ ಸ್ಟೂಡೆಂಟ್ಸು ಆರ್ ವೆಲ್ ಪ್ರಿಪೇರ್ಡ್ ವಿತ್ KCET. ಓಕೆ, ಪ್ಲೀಸ್ ಮೆಸೇಜ್ ಮಾಡಿ, ನಂಗೆ ಸಖತ್ ಖುಷಿ ಆಗುತ್ತೆ. ಫೈನ್. ಸೊ ಯಾರಿಗೆಲ್ಲ ಈ ಸ್ಟೆಪ್ ಗೊತ್ತಾಗಿತ್ತೋ ಮೆಸೇಜ್ ಮಾಡಿ. ಐ ನ್ಯೂ ದ್ಯಾಟ್ ವಿ ಹ್ಯಾವ್ ಟು ಡಿವೈಡ್ ಬೈ ಕಾಸ್ ಥೀಟಾ. ನೆಕ್ಸ್ಟು ಈ ಸ್ಟೆಪ್ ಯಾರಿಗೆಲ್ಲ ಅರ್ಥ ಆಗಿತ್ತೋ ಮೆಸೇಜ್ ಮಾಡಿ. ಐ ನ್ಯೂ ದ್ಯಾಟ್ ವಿ ಹ್ಯಾವ್ ಟು ರೈಟ್ ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಆಸ್ ಲಾಗ್ ವೈ. ಐ ನ್ಯೂ ದ್ಯಾಟ್ ಲಾಗ್ ವೈ. ಐ ನ್ಯೂ ದ್ಯಾಟ್ ಇ ಟು ದ ಪವರ್ ಆಫ್ ಎಕ್ಸ್. ಐ ನ್ಯೂ ದ್ಯಾಟ್ ಇದು. ಓಕೆ, ಸೊ ಸಿ ದಿಸ್ ಇಸ್ ಬೇಸಿಕಲಿ 1 ಆಗತ್ತಿದ್ದು. ಸೊ 3 ಉಳ್ಕೊಳ್ಳೋದು ಕೆಳಗಡೆ.
ಓಕೆ, ಇದು ಅಷ್ಟೇ. ಈ ಲಾಗ್ನ ಆ ಕಡೆ ಕಳಿಸಿದ್ರೆ ಆ್ಯಂಟಿ ಲಾಗ್ ಆಗುತ್ತೆ. ನಿಮಗೆ ನಾನು ಹೇಳಿದ್ದೀನಿ ಇವಾಗ ಯಾವ ಥರ ಏನಾಗುತ್ತೆ ಅಂತ. ನಿಮಗೆ ಮುಂಚೆನೇ ಗೊತ್ತಿದ್ದರೆ ದಯವಿಟ್ಟು ಮೆಸೇಜ್ ಮಾಡಿ. ಫೈನ್, ನೆಕ್ಸ್ಟ್. ಓಕೆ, ಮುಂದಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆ 2022 ಇಂದ ಕೇಳಿದ್ದಾರೆ. ಇಫ್ y is equal to x to the power of sin x plus sin x to the power of x. ನೋಡಿ, 5 ಮಾರ್ಕಿನ ಪ್ರಶ್ನೆನ 1 ಮಾರ್ಕ್ ಕೇಳಿದ್ದಾರೆ ಸಿ ಇ ಟಿಯಲ್ಲಿ. 2022 ಕೇಳಿದ್ರು. ಬಟ್ ಕ್ವಶನ್ ಪೇಪರ್ ನೋಡಿ, ಎಷ್ಟು ನಿಮಿಷ ತೊಗೋತೀರಾ ಇದು ನೀವು ಮಾಡೋದಕ್ಕೀಗ? ಸೊ 5 ಮಾರ್ಕ್ಸ್ ಥರನೇ ಸಾಲ್ವ್ ಮಾಡಿದ್ದಾರೆ. ಸ್ವಲ್ಪ ಕ್ವಿಕ್ಕಾಗಿ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ಇದು ಯು ಆಗುತ್ತೆ. ಓಕೆ, ಲಾಗ್ ಇದು ಯು ಆಗುತ್ತೆ ಅಲ್ವಾ? ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ಯೂಸ್ ಮಾಡಬೇಕು. ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್. ಲಾಗ್ನ ಎರಡು ಕಡೆನೂ ತೊಗೊಂಡಾದ್ಮೇಲೆ ಡಿಫ್ರೆನ್ಷಿಯೇಟ್ ಆನ್ ಬೋತ್ ದ ಸೈಡ್ಸ್. ಸೊ ಡಿಫ್ರೆನ್ಷಿಯೇಟ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ? 1/u du/dx ಈಸ್ ಈಕ್ವಲ್ ಟು sin x ಇಂಟು ಲಾಗ್ ಎಕ್ಸ್. ಕರೆಕ್ಟಾ? ಎಷ್ಟು ಸ್ಟೆಪ್ಸ್ನ ಸ್ಕಿಪ್ ಮಾಡಿದ್ವಿ ಅಂತ. ನೆಕ್ಸ್ಟು ಡಿಫ್ರೆನ್ಷಿಯೇಟ್ ಆಗಿ ಲಾಗರಿಥಮಿಕ್ನ ತೊಗೊಂಡಿದ್ದೀವಿ ಅಷ್ಟೇ. ಹೋಲ್ಡ್ ಆನ್, ನಾನು ತಪ್ಪು ಮಾಡಿದೆ ಇಲ್ಲಿ. ಲಾಗರಿಥಮಿಕ್ನ ತೊಗೊಂಡಿದ್ದೀವಿ. ಲಾಗರಿಥಮಿಕ್ ತೊಗೊಂಡಾದ್ಮೇಲೆ ಲಾಗ್ ಯು ಈಸ್ ಈಕ್ವಲ್ ಟು sin x ಇಂಟು ಲಾಗ್ ಎಕ್ಸ್. ಓಕೆ, ಸೊ ಇಲ್ಲಿ 1/u ಆಗೋದು ವೆನ್ ವಿ ಡಿಫ್ರೆನ್ಷಿಯೇಟ್. ಸೊ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಲ್ಲೂ ಮಾಡಬೇಕಲ್ವಾ? ಸೊ ದಟ್ ವಾಸ್ ಅ ಮಿಸ್ಟೇಕ್. ಇವಾಗ ಡಿಫ್ರೆನ್ಷಿಯೇಟ್ ಆನ್ ಬೋತ್ ದ ಸೈಡ್ಸ್ ಏನಾಗುತ್ತೆ? 1/u du/dx ಈಸ್ ಈಕ್ವಲ್ ಟು sin x by x ಪ್ಲಸ್ ಲಾಗ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಸೊ ದೇರ್ ಫಾರ್ du/dx ಏನಾಗುತ್ತೆ? du/dx ಈಸ್ ಈಕ್ವಲ್ ಟು x ಇಂಟು ಸೈನ್ ಟು ದ ಪವರ್ ಆಫ್ ಎಕ್ಸ್ ಆಫ್ sin x by x ಪ್ಲಸ್ ಲಾಗ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಡನ್. ಓಕೆ, ಇದು ನಮ್ಮ du/dx ಆಗುತ್ತೆ. ಇದೇ ರೀತಿಯಲ್ಲಿ ಈಗ ನಾವು v/dx ಕೂಡ ಮಾಡೋಣ. ಸೊ ಲಾಗ್ ವಿ ಈಸ್ ಈಕ್ವಲ್ ಟು ಏನು ಬರುತ್ತೆ? ಲಾಗ್ ವಿ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಲಾಗ್ ಸೈನ್ ಎಕ್ಸ್ ಆಗುತ್ತೆ. ಕರೆಕ್ಟಾ? ಎಕ್ಸ್ ಇಂಟು ಲಾಗ್ ಸೈನ್ ಎಕ್ಸ್. ಸೊ 1/v dv/dx ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಪ್ಲಸ್ ಲಾಗ್ ಸೈನ್ ಎಕ್ಸ್ ಅಷ್ಟೇ. ಸೊ dv/dx ಏನಾಗುತ್ತೆ ಸ್ಟೂಡೆಂಟ್ಸ್? dv/dx ಈಸ್ ಈಕ್ವಲ್ ಟು v ಅಂದರೆ ಏನಾಗುತ್ತೆ ಮತ್ತೆ? v is nothing but sin x to the power of x, sin x to the power of x. So x by sin x plus log of sin x. ಓಕೆ, ಪ್ಲಸ್ ಲಾಗ್ ಆಫ್ ಸೈನ್ ಎಕ್ಸ್. ಇದು ನಮ್ಮ dv/dx. ಸೊ ಇವಾಗ dy/dx ಏನಾಗುತ್ತೆ? ಹೋಲ್ ಆಗಿ ಬರೆದಾಗ dy/dx ವಿಲ್ ಬಿ ಈಕ್ವಲ್ ಟು x to the power of sin x of sin x by x plus log x into cos x plus sin x to the power of x of x by sin x plus log of sin x. ಓಕೆ, ಪ್ಲಸ್ ಲಾಗ್ ಆಫ್ ಸೈನ್ ಎಕ್ಸ್. ಇಲ್ಲಿವರೆಗೂ ಬಂದ್ವಿ ನಾವೀಗ. ಓಕೆ, ಎಕ್ಸ್ ಅಂದರೆ ಏನಪ್ಪ? ಎಕ್ಸ್ ಅಂದರೆ π/2. ಸೊ ಇವಾಗ ನಮಗೇನು ಗೊತ್ತಿರಬೇಕು? ಕಾಸ್ π/2 ಅಂದರೆ ಏನು, ಸೈನ್ π/2 ಅಂದರೆ ಏನು ಅಂತ ಗೊತ್ತಿರಬೇಕು. ರೈಟ್? ವಾಟ್ ಈಸ್ ಕಾಸ್ π/2 ಆ್ಯಂಡ್ ವಾಟ್ ಈಸ್ ಸೈನ್ π/2? ಸೊ ಕಾಸ್ 90 ಅಂದರೆ ಏನಾಗುತ್ತೆ? ಕಾಸ್ 90 ಇಸ್ 0. ಸೈನ್ 90 ಅಂದರೆ ಸೈನ್ 90 ಇಸ್ 1. ಓಕೆ, ಕಾಸ್ 90 ಇಸ್ 0, ಸೈನ್ 90 ಇಸ್ 1. ಅದರ ಜೊತೆಗೆ ಎಕ್ಸ್ ಅಂದರೆ ಏನು? ಎಕ್ಸ್ ಇಸ್ ಈಕ್ವಲ್ ಟು π/2. ಸೊ π/2 ಟು ದ ಪವರ್ ಆಫ್ 1 ವಿಲ್ ಬಿ ಈಕ್ವಲ್ ಟು ಏನಾಗುತ್ತೆ? π/2 ಆಗುತ್ತೆ. ಸೊ ದಿಸ್ ಇಸ್ π/2. ಸೈನ್ π/2, ಸೊ 1/π/2. ಸೊ 1/π/2 ನಮ್ಮ ಎಗಡೆ ತೊಗೊಂಡ್ರೆ 2/π ಅಂತ ಆಗುತ್ತೆ ಇದು. ಓಕೆ, ಪ್ಲಸ್ ಲಾಗ್ ಕಾಸ್ 0, ಇದು 0 ಆಗುತ್ತೆ. ದಿಸ್ ಇಸ್ ಕಂಪ್ಲೀಟ್ಲಿ 0. ಓಕೆ, ಸೊ ಅಷ್ಟೇ, ಇಲ್ಲಿ 0 ಬರುತ್ತೆ. ಡನ್. ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ? ಸೈನ್ ಎಕ್ಸ್ ಟು ದ ಪವರ್ ಆಫ್ ಎಕ್ಸ್. ಸೈನ್ ಎಕ್ಸ್ ಅಂದರೆ 1 ಆಗುತ್ತೆ. 1 ಟು ದ ಪವರ್ ಆಫ್ π/2 ಇಸ್ 1. ಎಕ್ಸ್ ಬೈ ಸೈನ್ ಎಕ್ಸ್, π/2 ಟು ದ ಪವರ್ ಆಫ್ π/2/1 ಅಂದರೆ π/2 ಆಗುತ್ತೆ ಇದು. ದಿಸ್ ವಿಲ್ ಬಿ π/2 ಪ್ಲಸ್ ಇಲ್ಲೇನಾಗುತ್ತೆ ಇವಾಗ? ಲಾಗ್ ಸೈನ್ ಎಕ್ಸ್. ಲಾಗ್ ಸೈನ್ ಎಕ್ಸ್ ಅಂದರೆ ಲಾಗ್ 1. ಲಾಗ್ 1 ಅಂದರೆ ಎಷ್ಟಾಗುತ್ತೆ? ದಟ್ ಈಸ್ ಆಲ್ಸೋ ಈಕ್ವಲ್ ಟು 0. ಲಾಗ್ 1 0 ಆಗುತ್ತೆ. ಇದು ಕೂಡ ನಮ್ಗೇನು ಬಂತು? ದಿಸ್ ಇಸ್ ಆಲ್ಸೋ ನಥಿಂಗ್ ಬಟ್ 0. ಓಕೆ, ಸೊ ನೆಕ್ಸ್ಟ್ ಏನು ಬರುತ್ತೆ ಇವಾಗ ನಮಗೆ? ಅದನ್ನು ನೋಡಬೇಕಿಲ್ಲಿ. ಸೊ π/2 π ಕ್ಯಾನ್ಸಲ್, 2 ಕ್ಯಾನ್ಸಲ್. ಏನು ಬರ್ತಾ ಇದೆ ನಮಗಿಲ್ಲಿ? 1 ಪ್ಲಸ್ 0, ಸೊ ದಟ್ ಈಸ್ ಈಕ್ವಲ್ ಟು 1 ಪ್ಲಸ್ 1 ಇಂಟು π/2. ಸೊ ಎಕ್ಸ್ ಬೈ ಸೈನ್ ಎಕ್ಸ್ ಕರೆಕ್ಟ್ ಆಗಿದೆಯಾ ಇಲ್ಲಿ? ಎಕ್ಸ್ ಇದು ಡಿಫ್ರೆನ್ಸಿಯೇಷನು ಸೈನ್ ಎಕ್ಸು. ಸೈನ್ ಎಕ್ಸಿನ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಕಾಸ್ ಎಕ್ಸ್ ಆಗುತ್ತೆ. ಕರೆಕ್ಟಾ? ಸೈನ್ ಎಕ್ಸ್ನ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್ ಆಗುತ್ತೆ. ಚೈನ್ ರೂಲ್ನ ಮಿಸ್ ಮಾಡಿದ್ವಿ ನಾವಲ್ಲಿ. ರೈಟ್? ಸೊ ಇಲ್ಲಿ ಕಾಸ್ ಎಕ್ಸ್ ಬಂದಾಗ ವಾಟ್ ಇಸ್ ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್? ಕಾಸ್ π/2 ಏನಾಗುತ್ತೆ? ಕಾಸ್ π/2 ಇಸ್ 0. ಸೊ π/2 ಇಂಟು 0 ಆಗುತ್ತೆ. ಸೊ 1 ಪ್ಲಸ್ 0 ವಿಚ್ ಇಸ್ ಈಕ್ವಲ್ ಟು 1. ಸೊ 1 ನಮ್ಮ ಆಪ್ಷನ್ಸಲ್ಲಿ ಇದೆಯಾ? ಆಪ್ಷನ್ ಬಿ ನಮ್ಮ ಸರಿಯಾದ ಉತ್ತರ ಅಷ್ಟೇ. ಓಕೆ, ಸೊ ಅಲ್ಲಿ ಚೈನ್ ರೂಲ್ ಡಿಫ್ರೆನ್ಸಿಯೇಷನು ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಆ್ಯಸ್ ಇಟ್ ಇಸ್
ಲಾಗ್ ಸೈನ್ ಎಕ್ಸ್ನ 1 ಬೈ ಸೈನ್ ಎಕ್ಸ್. ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ ಕಾಸ್ ಎಕ್ಸ್. ಈ ಕಾಸ್ ಎಕ್ಸ್ ಮರ್ತೋಗಿದೆ ನಾನು. ಓಕೆ, ವಾಟ್ ಇಸ್ ಕಾಸ್ ಪೈ ಬೈ ಟು? ಕಾಸ್ ಪೈ ಬೈ ಟು ಇಸ್ 0. ಕಾಸ್ ಪೈ ಬೈ ಟು 0 ಅಂದರೆ ದಿಸ್ ಹೋಲ್ ಥಿಂಗ್ ವಿಲ್ ಬಿಕಮ್ 0. ಇದು ಕೂಡ 0 ಇದೆ. ಸೊ 1 + 0 ಇಸ್ 1. ಆಪ್ಷನ್ ಬಿ ನಮ್ಮ ಸರಿಯಾದ ಉತ್ತರ. ರೈಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ? ಇಫ್ ಇ ಟು ದ ಪವರ್ ಆಫ್ ವೈ ಪ್ಲಸ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಇ, ದೆನ್ ಆರ್ಡರ್ಡ್ ಪೇರ್ ಡಿ ವೈ ಬೈ ಡಿ ಎಕ್ಸ್ ಕಾಮ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಈಸ್ ಈಕ್ವಲ್ ಟು ಏನು ಅಂತ ಕೇಳ್ತಾ ಇದ್ದಾರೆ. ಸಿ ದಿಸ್ ಕ್ವೆಶನ್ ಸ್ಟೂಡೆಂಟ್ಸ್. ಈ ಕ್ವೆಶನ್ ತುಂಬ ಚೆನ್ನಾಗಿದೆ. ಓಕೆ, ಎಲ್ಲಿ ಕೇಳಿದ್ದಾರೆ ಇದನ್ನು? 2022 ಅಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ಇ ಟು ದ ಪವರ್ ಆಫ್ ವೈ ಪ್ಲಸ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಇ ಅಂತ ಹೇಳ್ತಾ ಇದ್ದಾರೆ. ಆರ್ಡರ್ಡ್ ಪೇರ್. ಸೊ ನಾವು ಬೇಸಿಕಲಿ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಬೇಕು, ಅದ್ರ ಜೊತೆಗೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ನ ಕಂಡುಹಿಡಬೇಕು ನಾವು ಕೊಟ್ಟಿರೋ ಇದಕ್ಕೆ. ಓಕೆ, ಸೊ ಇವಾಗ ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡಿದೇನಾಗುತ್ತೆ? ಇ ಟು ದ ಪವರ್ ಆಫ್ ವೈ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ ಇ. ವಾಟ್ ಇಸ್ ಇ? ಇಸ್ ಅ ಕಾನ್ಸ್ಟೆಂಟ್ 2.718. ಓಕೆ, ಸೊ ಅದೇನಾಗುತ್ತೆ? ನಮ್ಮ 0 ಆಗುತ್ತೆ. ಸೊ ಬಂತ ನಮಗೆ ಡಿ ವೈ ಬೈ ಡಿ ಎಕ್ಸು? ಎಸ್. ವಾಟ್ ಇಸ್ ಡಿ ವೈ ಬೈ ಡಿ ಎಕ್ಸ್? ಡಿ ವೈ ಬೈ ಡಿ ಎಕ್ಸ್ನ ಕಾಮನ್ ತೊಗೊಳ್ಳಿ. ಡಿ ವೈ ಬೈ ಡಿ ಎಕ್ಸ್ನ ಕಾಮನ್ ತೊಗೊಂಡ್ರೆ ಇ ಟು ದ ಪವರ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 0. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ವೈ ಬೈ ಇ ಟು ದ ಪವರ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್. ಎಕ್ಸ್ ಅಂತ ಬರೀತಾ ಇದ್ದೀನಿ, ಮತ್ತೆ ತಪ್ಪು. ಓಕೆ, ಸೊ ದಿಸ್ ಇಸ್ ನಾಟ್ ಎಕ್ಸ್ ಸ್ಟೂಡೆಂಟ್, ದಿಸ್ ಇಸ್ ವೈ ಅಲ್ವಾ? ಸೊ ಎಕ್ಸ್ ಬರೆದು ಅಭ್ಯಾಸ ಆಗೋಗಿದೆ, ಏನೂ ಮಾಡೋಕ್ಕಾಗಲ್ಲ. ಓಕೆ, ಸೊ ದಿಸ್ ಇಸ್ ಇ ಟು ದ ಪವರ್ ಆಫ್ ವೈ, ಇ ಟು ದ ಪವರ್ ಆಫ್ ವೈ. ನಾವು ವಾಟ್ ಈಸ್ ಇನ್ನೇನು ಕೊಟ್ಟಿದ್ದಾರೆ ಇಲ್ಲಿ? ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಹೇಳ್ತಾ ಇದ್ದಾರೆ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ನಾವು ಇಲ್ಲಿ ಹಾಕಿದಾಗ ಏನು ಬರುತ್ತೆ ನಮಗೆ? ಇ ಟು ದ ಪವರ್ ಆಫ್ ವೈ ಪ್ಲಸ್ 0 ಇಸ್ ಈಕ್ವಲ್ ಟು ಇ. ಅಂದರೆ ಇ ಟು ದ ಪವರ್ ಆಫ್ ವೈ ಇಸ್ ಈಕ್ವಲ್ ಟು ಇ. ವೆನ್ ಬೇಸಸ್ ಆರ್ ಸೇಮ್ ಯು ಕ್ಯಾನ್ ಈಕ್ವೇಟ್ ದ ಪವರ್ಸ್. ಸೊ ವೈ ಇಸ್ ಈಕ್ವಲ್ ಟು 1. ಸೊ ವೈ ಇಸ್ ಈಕ್ವಲ್ ಟು 1 ಅಂತ ಬರೆದ್ರೆ ನಮಗೆ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಏನು ಸಿಗುತ್ತೆ? ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು -1 ಬೈ ಎಕ್ಸ್ 0 ಅಲ್ವಾ? ಎಕ್ಸ್ 0. ಸೊ ಇದು ಹೋಯಿತು. ಇ ಟು ದ ಪವರ್ ಆಫ್ 1 ಅಂದರೆ ಇ. ಸೊ ದಿಸ್ ಇಸ್ ಆರ್ ಡಿ ವೈ ಬೈ ಡಿ ಎಕ್ಸ್. ಸೊ ನಮಗೆ ಸಿಕ್ಕಿರುವ ಡಿ ವೈ ಬೈ ಡಿ ಎಕ್ಸ್ನ ಪ್ರಕಾರ ಯಾವುದಾದ್ರೂ ಆಪ್ಷನ್ಸ್ನ ಎಲಿಮಿನೇಟ್ ಮಾಡ್ಬೋದಾ ನಾವು? ಎಸ್, ವಿ ಕ್ಯಾನ್ ಎಲಿಮಿನೇಟ್ ಬಿ ಆ್ಯಂಡ್ ಎ. ಯಾಕೆ ಹೇಳಿ? ಯಾಕಂದರೆ ಈ ಬಿಗೂ ಮತ್ತು ಎಗೂ +1 ಬೈ ಇ +1 ಬೈ ಇದೆ. ನಮಗೆ ಇಲ್ಲೇನು ಬಂದಿದೆ? -1 ಬೈ ಇ ಬಂದಿದೆ. ಸೊ -1 ಬೈ ಇ -1 ಬೈ. ಇವಾಗ ಏನು ಮಾಡ್ಬೇಕು ನಾವು? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ನ ಕಂಡುಹಿಡಿಬೇಕು. ಓಕೆ, ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಇವಾಗ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಇದೆ ಅಲ್ವಾ? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಕಂಡುಹಿಡಿದ್ಬಿಟ್ರೆ ಏನಾಗುತ್ತೆ? 0. ಕಾನ್ಸ್ಟೆಂಟ್ ವಿಲ್ ಬಿಕಮ್ 0 ಸ್ಟೂಡೆಂಟ್ಸ್. ಸೊ ಇದು 0 ಆಗುತ್ತೆ. ಅನ್ಡಿಫೈನ್ಡ್ ಫಾರ್ಮಲ್ಲಿ ಬಂದ್ಬಿಡುತ್ತೆ. ಕರೆಕ್ಟ್, ಡಿಟರ್ಮಿನೆಂಟ್ ಫಾರ್ಮಲ್ಲಿ ಬರಲ್ಲ ಅದು. ಸೊ ಡಿ ವೈ ಬೈ ಡಿ ಎಕ್ಸ್ ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮ್ಗೆ ಅಲ್ಲಿ ಕೊಟ್ಟಿರೋ ಆಪ್ಷನ್ಸ್ಗೂ ನಮಗೆ ಬರ್ತಾ ಇರೋ ಆನ್ಸರ್ಗೂ ಮ್ಯಾಚಿಂಗೇ ಆಗ್ತಾ ಇಲ್ಲ. ರೈಟ್. ಸೊ ಅದಕ್ಕೆ ನಾವೇನು ಮಾಡೋಣ? ಮತ್ತೆ ಇದನ್ನು ತೊಗೊಳ್ಳೋಣ. ಡಿಫ್ರೆನ್ಷಿಯೇಟ್ ದಿಸ್ ಅಗೇನ್. ಇ ಟು ದ ಪವರ್ ಆಫ್ ವೈ ಆಸ್ ಇಟ್ ಇಸ್ ಇಂಟು ಚೈನ್ ರೂಲ್ ಇಲ್ಲಿ ಯು ವಿ ಡ್ಯಾಶ್. ವಿ ಡ್ಯಾಶ್ ಅಂದರೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ವಿ ಆಸ್ ಇಟ್ ಇಸ್ ಯು ಡ್ಯಾಶ್ ಮಾಡಿದ್ರೆ ಇ ಟು ದ ಪವರ್ ಆಫ್ ವೈ ಇಂಟು ಮತ್ತೆ ಡಿ ವೈ ಬೈ ಡಿ ಎಕ್ಸ್. ಅದಾಯಿತು. ಪ್ಲಸ್ ಎಕ್ಸ್ ಮತ್ತು ಯು ವಿ ರೂಲು. ಎಕ್ಸ್ನ ಹಾಗೆ ಬರೀರಿ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಇಂಟು 1 ಪ್ಲಸ್ ವೈ ಡಿಫ್ರೆನ್ಸಿಯೇಷನ್ ಇಸ್ ಡಿ ವೈ ಬೈ ಡಿ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು 0. ಅರ್ಥ ಆಯ್ತಾ? ನಾವು ಯಾಕೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇಲ್ಲ ಅಂತ? 0/0 ಫಾರ್ಮ್ ಬಂದುಬಿಡುತ್ತೆ. ಫೈನ್. ಇವಾಗ ನಮಗೆ ಇಲ್ಲಿಂದ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬೇಕು. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬೇಕಂದರೆ ಫಸ್ಟ್ ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಇ ಟು ದ ಪವರ್ ಆಫ್ ವೈ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಇ ಟು ದ ಪವರ್ ಆಫ್ ವೈ ಡಿ ವೈ ಬೈ ಡಿ ಎಕ್ಸ್ ದ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 0. ಕರೆಕ್ಟಾ? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ 2 ಡಿ ವೈ ಬೈ ಡಿ ಎಕ್ಸ್. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬೇಕಲ್ವಾ ನಮಗೆ? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ನ ಕಾಮನ್ ತೆಗೀರಿ ಇವೆರಡರಿಂದ. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ನ ಕಾಮನ್ ತೆಗೆದ್ರೆ ಇ ಟು ದ ಪವರ್ ಆಫ್ ವೈ ಪ್ಲಸ್ ಎಕ್ಸ್ ಪ್ಲಸ್ ಇ ಟು ದ ಪವರ್ ಆಫ್ ವೈ ಡಿ ವೈ ಬೈ ಡಿ ಎಕ್ಸ್ ದ ಹೋಲ್ ಸ್ಕ್ವೇರ್ ಪ್ಲಸ್ 2 ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 0. ನಮಗೆ ಆಲ್ರೆಡಿ ಡಿ ವೈ ಬೈ ಡಿ ಎಕ್ಸ್ ಗೊತ್ತಿದೆ. ಏನು ಡಿ ವೈ ಬೈ ಡಿ ಎಕ್ಸ್? -1 ಬೈ ಇ ಅಲ್ವಾ? ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆಫ್ ಇನ್ನೊಂದು ಸಬ್ಸ್ಟಿಟ್ಯೂಷನ್ ನೋಡಿ ಇಲ್ಲಿ. ವೈ ಅಂದರೆ ಏನು ಸ್ಟೂಡೆಂಟ್ಸ್? ವಾಟ್ ಇಸ್ ವೈ? ಇಲ್ಲಿದೆ ನೋಡಿ. ವೈ ಇಸ್ 1. ಓಕೆ, ಸೊ ಇಲ್ಲಿ ಕಾಣಿಸ್ತಿದೆ ನೋಡಿ. ವೈ ಇಸ್ ಈಕ್ವಲ್ ಟು 1. ಆ್ಯಂಡ್ ವಾಟ್ ಇಸ್ ಎಕ್ಸ್? ಎಕ್ಸ್ ಇಸ್ ಈಕ್ವಲ್ ಟು 0.
ರೈಟ್, ಅದು ಕೂಡ ನಾವು ಬರೆಯೋಣ. ಇವಾಗ ಚಿಕ್ಕದಾಗತ್ತೆ ಈಕ್ವೇಷನ್ ಅಷ್ಟೇ. ಸೊ y ಇಸ್ ಈಕ್ವಲ್ ಟು 1, ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ ಇದೇನಾಗುತ್ತೆ, ಇ ಆಗುತ್ತೆ ಇದಷ್ಟೇ. ದಿಸ್ ಇಸ್ ಇ. ಓಕೆ, ಪ್ಲಸ್ ಇ ಟು ದ ಪವರ್ ಆಫ್ y ಅಂದರೆ 1, ಸೊ ಇ ಆಗುತ್ತೆ. dy ಬೈ ಡಿ ಎಕ್ಸ್ ಅಂದರೆ ಮೈನಸ್ 1 ಬೈ ಇ. ಸೊ ಮೈನಸ್ 1 ಬೈ ಇ ದ ಹೋಲ್ ಸ್ಕ್ವೇರ್ ಅಂದರೆ 1 ಬೈ ಇ ಸ್ಕ್ವೇರ್ ಆಗುತ್ತೆ ಇದು. ಕರೆಕ್ಟಾ? 1 ಬೈ ಇ ಸ್ಕ್ವೇರ್ ಮೈನಸ್ 2 ಬೈ ಇ ಆಗುತ್ತೆ. ಸೊ ಮೈನಸ್ 1 ಬೈ ಇ ಅಲ್ವಾ, ಮೈನಸ್ 2 ಬೈ ಇ ಇಸ್ ಈಕ್ವಲ್ ಟು 0. ಇದು ಮತ್ತು ಇದು ಕ್ಯಾನ್ಸಲ್ ಔಟ್ ಆಗುತ್ತೆ. ಇವಾಗ ಏನು ಉಳಿತು ನಮ್ಮ ಹತ್ರ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆಫ್ ಇ 1 ಬೈ ಇ ಮೈನಸ್ 2 ಬೈ ಇ. ಸೊ ಏನಾಗುತ್ತೆ, ಮೈನಸ್ 1 ಬೈ ಇ ಆಗುತ್ತೆ. ಸೊ ಮೈನಸ್ 1 ಬೈ ಇ ಇಸ್ ಈಕ್ವಲ್ ಟು 0. ಇದನ್ನು ಆ ಕಡೆ ಕಳಿಸಿ. ಆ ಕಡೆ ಕಳಿಸಿದಾಗ ಏನಾಗುತ್ತೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಪ್ಲಸ್ 1 ಬೈ ಇ. ಇನ ಆ ಕಡೆ ಕಳಿಸಿದಾಗ ಬೈ ಇ ಸ್ಕ್ವೇರ್. ಸೊ ಇದು ನಮ್ಮ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆಗುತ್ತೆ. ವಾಟ್ ಇಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್? 1 ಬೈ ಇ ಸ್ಕ್ವೇರ್. 1 ಬೈ ಇ ಸ್ಕ್ವೇರ್ ಎಲ್ಲಿದೆ? ಆಪ್ಷನ್ ಡಿ ನಮ್ಮ ಸರಿಯಾದ ಉತ್ತರ. ಅಷ್ಟೇ, ಮುಗೀತು. ರೈಟ್, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ KCET 2023 ಇಂದ ಇದೆ ಸ್ಟೂಡೆಂಟ್ಸ್. ಸೇಮ್. ಸೊ ಇದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಗೊತ್ತಾಯ್ತಲ್ವಾ? u is equal to 2 theta, ಕರೆಕ್ಟಾ? ಆ್ಯಂಡ್ v is equal to 2 theta. ಅಷ್ಟೇ, ಮುಗೀತು. ಸೊ ಡಿ ಯು ಬೈ ಡಿ ಥೀಟಾ ಎಷ್ಟಾಗುತ್ತೆ? ಡಿ ಯು ಬೈ ಡಿ ಥೀಟಾ ಇಸ್ ಈಕ್ವಲ್ ಟು 2 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಅದೇ ರೀತಿ ವಿ ಇಸ್ ಈಕ್ವಲ್ ಟು 2 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಕರೆಕ್ಟಾ? ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ, ಅದು ಸೈನ್ 2 ಥೀಟಾ ಆಗುತ್ತೆ. ಸೈನು ಮತ್ತು ಸೈನ್ ಇನ್ವರ್ಸ್ ಸೈನ್ ಇರೋದ್ರಿಂದ 2 ಥೀಟಾ ಉಳ್ಕೊಳ್ಳುತ್ತೆ. ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಇಲ್ಲೂ ಅಷ್ಟೇ, ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಟ್ಯಾನ್ 2 ಥೀಟಾ ಆಗುತ್ತೆ ಇಲ್ಲಿ. ಓಕೆ, ಇಲ್ಲಿ ಟ್ಯಾನ್ 2 ಥೀಟಾ ಆಗುತ್ತೆ, ಇಲ್ಲಿ ಸೈನ್ 2 ಥೀಟಾ ಆಗುತ್ತೆ. ಓಕೆ, ಸೈನ್ ಇನ್ವರ್ಸ್ ಸೈನ್ ಅಂದರೆ 2 ಥೀಟಾ ಉಳ್ಕೊಳ್ಳುತ್ತೆ, ಟ್ಯಾನ್ ಇನ್ವರ್ಸ್ ಟ್ಯಾನ್ ಅಂದರೆ 2 ಥೀಟಾ ಉಳ್ಕೊಳ್ಳುತ್ತೆ. ಎರಡು ಕಡೆ ಥೀಟಾ ಅಂದರೆ ಏನು? ವಾಟ್ ಇಸ್ ಎಕ್ಸ್? ಎರಡು ಕಡೆ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಸೊ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, 2 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇದು ಡಿ ವಿ ಬೈ ಡಿ ಥೀಟಾ. ಸೊ ಡಿಫ್ರೆನ್ಷಿಯೇಟ್ ಡಿ ವಿ ಬೈ ಡಿ ಯು ಬೈ ಡಿ ವಿ. ಡಿ ಯು ಬೈ ಡಿ ವಿ ಅಂದರೆ ದಿಸ್ ಡಿವೈಡೆಡ್ ಬೈ ದಿಸ್. ಎರಡು ಕ್ಯಾನ್ಸಲ್ ಔಟ್ ಆಗುತ್ತೆ. ಆಪ್ಷನ್ ಇಸ್ ಆಪ್ಷನ್ ಸಿ 1. ಸಿಂಪಲ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವೆಶ್ಚನ್ 13 2023 ಇಂದಾನೆ ಇದು ಕೂಡ. ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಟ್ ಎಕ್ಸ್ ಇಸ್ ಡಿಸ್ಕಂಟಿನ್ಯೂಯಸ್ ಆನ್ ಎವ್ರಿ ಪಾಯಿಂಟ್ ಆಫ್ ದ ಸೆಟ್. ಸೊ ಕಾಟ್ ಎಕ್ಸ್ ಅಂದರೆ ಏನಪ್ಪ? ಫಸ್ಟ್ ಆಫ್ ಆಲು ಡಿಸ್ಕಂಟಿನ್ಯೂಯಸ್ ಅಂತ ಕೇಳ್ತಿದ್ದಾರೆ. ಕಾಟ್ ಎಕ್ಸ್ ಅಂದರೆ ನಥಿಂಗ್ ಬಟ್ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್. ಕರೆಕ್ಟಾ? ಇವಾಗ ಕಾಟ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್. ಸೈನ್ ಎಕ್ಸ್ ಎಲ್ಲೆಲ್ಲಿ 0 ಆಗುತ್ತೆ? ಸೈನ್ ಆಫ್ ಎನಿ ಪೈ ಇಸ್ 0. ಅಂದರೆ ಸೈನ್ ಆಡ್ ಪೈ ಇಸ್ 0, ಸೈನ್ ಈವನ್ ಪೈ ಇಸ್ 0, ಮತ್ತು ಸೈನ್ ಆಡ್ ಪೈ ಇಸ್ 0, ಸೈನ್ ಈವನ್ ಪೈ ಇಸ್ 0. ಅಂದರೆ ಸೈನ್ ಆಫ್ ಎನ್ ಪೈ ವಿಲ್ ಬಿ ಈಕ್ವಲ್ ಟು 0. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ನಾನು? ಬಿಕಾಸ್ ಸೈನ್ 0 ಆದರೆ ಕಾಟ್ ಅನ್ಡಿಫೈನ್ಡ್ ಆಗುತ್ತೆ ಅಲ್ವಾ? ಹೌದು. ಸೊ ಕಾಟ್ ಈಗ ಅನ್ಡಿಫೈನ್ಡ್ ಆಗಬಾರ್ದು, ಅಂದರೆ ಕಂಟಿನ್ಯೂಸ್ ಆಗಿರಬೇಕು. ಸೊ ಏನು ಕೇಳ್ತಾ ಇದ್ದಾರೆ ಇಲ್ಲಿ? ಇಸ್ ಡಿಸ್ಕಂಟಿನ್ಯೂಡ್ ಆನ್ ಎವ್ರಿ ಪಾಯಿಂಟ್ ಆನ್ ದ ಸೆಟ್. ಯಾವ ಪಾಯಿಂಟ್ ಆಫ್ ಸೆಟ್ಟಲ್ಲಿ ಕಾಟ್ ಡಿಸ್ಕಂಟಿನ್ಯೂಸ್ ಆಗುತ್ತೆ? ಎನ್ ಪೈ ಆಗಿರಬೇಕಾದ್ರೆ ಸೈನು ಅನ್ಡಿಫೈನ್ಡ್ ಆಗುತ್ತೆ, ಅದು ಗೊತ್ತಾಗಿದೆ. ಸೊ ಅದೇ ಪಾಯಿಂಟಲ್ಲಿ ಏನಾಗುತ್ತೆ? ಡಿಸ್ಕಂಟಿನ್ಯೂಸ್ ಆಗುತ್ತೆ. ಸೊ ದಟ್ ಈಸ್ ಆಪ್ಷನ್ ನೋಡಿ, ಎನ್ ಪೈ ಬೈ 2, 2n ಪೈ, ಎನ್ ಪೈ 2n ಪ್ಲಸ್ 1 ಪೈ ಬೈ 2. ಆಪ್ಷನ್ ಬಿ ನಮ್ಮ ಸರಿಯಾದ ಉತ್ತರ. ಅಷ್ಟೇ. ಓಕೆ, ಸಿಂಪಲ್ ಕ್ವೆಶ್ಚನ್ ಇದು. ಮುಂದಿನ ಪ್ರಶ್ನೆ ನೋಡಿ. ಮುಂದಿನ ಪ್ರಶ್ನೆ ಇದೆ ಮತ್ತೆ KCET 2023 ಇಂದ ಕೇಳಿದ್ದಾರೆ. ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಬೈ ಎಕ್ಸ್ ಪ್ಲಸ್ 2, ದೆನ್ ದ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ದ ಕಾಂಪೋಸಿಟ್ ಫಂಕ್ಷನ್ y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಅಂದರೆ ಇವಾಗ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಬೈ ಎಕ್ಸ್ ಪ್ಲಸ್ 2. ಇವಾಗ ಎಫ್ ಆಫ್ ಎಕ್ಸ್ ಅಂದರೆ ಏನಾಗುತ್ತೆ ನಮಗೆ? ದಟ್ ಈಸ್ 1 ಬೈ ಎಫ್ ಆಫ್ ಎಕ್ಸ್ ಪ್ಲಸ್ 2. ಕರೆಕ್ಟಾ? ಸೊ ಹಂಗೆ ಏನಾಗುತ್ತೆ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂದರೆ ಏನು? 1 ಬೈ ಎಕ್ಸ್ ಪ್ಲಸ್ 2. ಸೊ 1 ಡಿವೈಡೆಡ್ ಬೈ 1 ಪ್ಲಸ್ 1 ಬೈ ಎಕ್ಸ್ ಪ್ಲಸ್ 2 ಪ್ಲಸ್ 2. ಸೊ ಇದೇನಾಗುತ್ತೆ? 1 ಬೈ 1 ಪ್ಲಸ್ 2x ಪ್ಲಸ್ 4 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2. ರೆಸಿಪ್ರೋಕಲ್ ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ 2x ಪ್ಲಸ್ 5. ಸೊ ಇದು ನಮ್ಮ ಎಫ್ ಆಫ್ ಎಕ್ಸ್. ಕ್ಲಿಯರ್? ಹೌದಾ? ಇದು ನಮ್ಮ ಎಫ್ ಆಫ್ ಎಕ್ಸ್. ಇವಾಗ ಇದು ಡಿಸ್ಕಂಟಿನ್ಯೂಸ್ ಎಲ್ಲಾಗುತ್ತೆ? ಡಿಸ್ಕಂಟಿನ್ಯೂಸ್ ದ ಫಂಕ್ಷನ್, ದೆನ್ ದ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ದ ಕಾಂಪೋಸಿಟ್ ಫಂಕ್ಷನ್. ಯಾವಾಗ ಡಿನಾಮಿನೇಟರ್ 0 ಆಗುತ್ತೆ? ಯೋಚನೆ ಮಾಡಿ. ಯಾವಾಗ ಡಿನಾಮಿನೇಟರ್ 0 ಆಗುತ್ತೆ? ಡಿನಾಮಿನೇಟರ್ 0 ಆಗೋದು ವೆನ್ ಎಕ್ಸ್ ಇಸ್ ಈಕ್ವಲ್ ಟು -5/2. 2 ಕ್ಯಾನ್ಸಲ್, +5 - 5 0.
ಸೊ ಈ ಪಾಯಿಂಟಲ್ಲಿ ಏನಾಗುತ್ತೆ, ಅನ್ಡಿಫೈನ್ಡ್ ಆಗೋಗುತ್ತೆ ಫಂಕ್ಷನ್ನು, ಹೌದಾ? ಸೊ -5/2 ನಮ್ಮ ಸರಿಯಾದ ಉತ್ತರ. 2/5ಗೆ ಅನ್ಡಿಫೈನ್ಡ್ ಆಗುತ್ತಾ? 2/5 ಮಾಡಿದ್ರೆ ಆಗಲ್ಲ, 1/2 ಮಾಡಿದ್ರೂ ಆಗಲ್ಲ, 5/2 ಮಾಡಿದ್ರೂ ಆಗಲ್ಲ. -5/2ಗೆ ಮಾತ್ರ ಅನ್ಡಿಫೈನ್ಡ್ ಆಗುತ್ತೆ. ಸೊ ಈ ಪಾಯಿಂಟಲ್ಲಿ ಡಿಸ್ಕಂಟಿನ್ಯೂಸ್ ಆಗುತ್ತೆ ಅಂತ. ಕ್ಲಿಯರ್? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡೋಣ. ಸೊ y = a sin x plus b cos x, then y² plus dy/dx the whole square is. ಸೊ y = a sin x plus b cos x ಅಲ್ವಾ, y². ಈಗ y² ಅಂದರೆ ಏನಾಗುತ್ತೆ ಸ್ಟೂಡೆಂಟ್ಸ್? ವಾಟ್ ಇಸ್ y²? a sin x plus b cos x the whole square. ಕರೆಕ್ಟಾ? ದಿಸ್ ಇಸ್ ನಥಿಂಗ್ ಬಟ್ ವಾಟ್? ದಿಸ್ ಇಸ್ ಆರ್ y². dy/dx the whole square ಅಂದರೆ ಇವಾಗ dy/dx ಅಂದರೆ ನಾವು ಕಂಡಿಡಿದ್ರೆ ಏನಾಗುತ್ತೆ ನಮಗೆ? a cos x minus b sin x. ಕರೆಕ್ಟ್? ಇದು ನಮ್ಮ dy/dx. the whole square is equal to the whole square. ಇವೆರಡನ್ನ ಆ್ಯಡ್ ಮಾಡಿ ಅಂದರೆ y² plus dy/dx the whole square will be equal to a² plus b² plus 2ab plus a². ಓಕೆ, ಅದನ್ನು ಥೀಟಾ ಅಂತ ಬರೆದಿದ್ದೀನಿ. ದಿಸ್ ಇಸ್ ಆ್ಯಕ್ಚುಲಿ ಎಕ್ಸ್. ಓಕೆ, ಸೊ ಇಲ್ಲೂ ಥೀಟಾ ಅಂತ ಬರೆದವಾಗ ನಂಗೆ ಗೊತ್ತಾಯ್ತು ಸಮಥಿಂಗ್ ಇಸ್ ರಾಂಗ್ ಅಂತ. ಎವ್ರಿಥಿಂಗ್ ಇಸ್ ಫೈನ್ ಸ್ಟೂಡೆಂಟ್ಸ್. ಇಲ್ಲಿ ಎಕ್ಸ್ ಬರೀಬೇಕಾಗಿತ್ತು, ಥೀಟಾ ಬರೆದಿದ್ದೀನಿ ಅಷ್ಟೇ. ಓಕೆ, a² plus b² minus 2ab. ರೈಟ್? ಹೌದಾ? a² sin square x, a² cos square x, b² cos square x, b² sin square x. a² ನ ಕಾಮನ್ ತಗೊಂಡ್ರೆ 1 ಆಗುತ್ತೆ, a² into 1 ಪ್ಲಸ್ b² ನ ಕಾಮನ್ ತಗೊಂಡ್ರು 1 ಆಗುತ್ತೆ, b² into 1 ಪ್ಲಸ್ 2a sin ax b cos x ಮೈನಸ್ 2a sin ax b cos x. ಕರೆಕ್ಟ್? a ಇಂಟು ಸೈನ್ ಎಕ್ಸ್ ಸ್ಟೂಡೆಂಟ್ಸ್. ಅದು a ಅಂದರೆ ಒಂದು ಕಾನ್ಸ್ಟೆಂಟ್. ಓಕೆ, ಇಲ್ಲಿ a ಇದೆ, ಇಲ್ಲೂ a ಇದೆ, ಸೈನ್ ಎಕ್ಸ್ ಇದೆ, ಸೈನ್ ಎಕ್ಸ್ ಇದೆ, ಕಾಸ್ ಎಕ್ಸ್ ಇದೆ, ಕಾಸ್ ಎಕ್ಸ್ ಇದೆ, b ಇದೆ, b ಇದೆ. b cos x ಒಂದು ಟರ್ಮ್ ಅಲ್ಲ, b ಇಂಟು ಕಾಸ್ ಎಕ್ಸ್ ಅದು. ಓಕೆ, ಸೊ ನಮ್ಗೇನು ಉಳ್ಕೊಳ್ಳುತ್ತೆ? a² ಪ್ಲಸ್ b² ಉಳ್ಕೊಳ್ಳುತ್ತೆ ಅಷ್ಟೇ. ವಾಟ್ ಇಸ್ a² ಪ್ಲಸ್ b²? a² ಪ್ಲಸ್ b² ಇಸ್ ನಥಿಂಗ್ ಬಟ್ ಕಾನ್ಸ್ಟೆಂಟ್ ಅಷ್ಟೇ. ಕ್ಲಿಯರ್? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ? ಎಸ್, ಇಫ್ f of x is equal to 1 plus nx, n into n minus 1 by 2 x² plus n into n minus 1 into n minus 2 by 6 into x cube until x to the power of n, then f double dash of 1 is double dash successive differentiation. Binomial theorem PUC 1 ಅಲ್ಲಿ ನೀವು ನೋಡಿದ್ರೆ you know what is this expansion. So this expansion is nothing but f of x is equal to 1 plus x to the power of n ಅಷ್ಟೇ, ಬೇರೆ ಏನಿಲ್ಲ. 1 plus x to the power of n. Now differentiate this. Differentiate ಮಾಡಿದಾಗ ಏನಾಗುತ್ತೆ? f dash of x is equal to n into 1 plus x to the power of n minus 1 into ಚೈನ್ ರೂಲ್ ಮಾಡಿದ್ರೆ 1 ಬರುತ್ತೆ. ಸೊ ನೋ ನೀಡ್ ಟು ರೈಟ್ ಎನಿಥಿಂಗ್. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಮಾಡಿ. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಮೈನಸ್ 1 ಇಂಟು 1 ಪ್ಲಸ್ ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 2 ಇಂಟು 1 ಬರುತ್ತೆ. ಸೊ ಅದನ್ನು ಬರೆಯೋ ಅವಶ್ಯಕತೆನೂ ಇಲ್ಲ. ಓಕೆ, ಸೊ ಇವಾಗ ನಮ್ಮ ಆನ್ಸರ್ ಏನಾಗುತ್ತೆ? ಎನ್ ಇಂಟು ಎನ್ ಮೈನಸ್ 1 ಅಂತ ಬರ್ತಾ ಇದೆ ನಮಗೆ. ಎನ್ ಇಂಟು ಎನ್ ಮೈನಸ್ 1. ಸೊ ಎಫ್ ಡಬಲ್ ಡ್ಯಾಶ್ ಆಫ್ 1 ಅಂತ ಹೇಳ್ತಾ ಇದ್ದಾರೆ. ಎಕ್ಸಿನ ಜಾಗದಲ್ಲಿ ನಾವೇನು ಬರೀಬೇಕೀಗ? 1 ಬರೀಬೇಕು. ಸೊ ಎಫ್ ಡಬಲ್ ಡ್ಯಾಶ್ ಆಫ್ 1 ವಿಲ್ ಬಿ ಈಕ್ವಲ್ ಟು ಎನ್ ಇಂಟು ಎನ್ ಮೈನಸ್ 1 2 to the power of n minus 2. ಇದೇ ಆನ್ಸರು. n minus 2 ಅಂದರೆ ಆಪ್ಷನ್ ಡಿ. ಕರೆಕ್ಟ್? n ಇಂಟು ಎನ್ ಮೈನಸ್ 1 2 ಇಂಟು ಎನ್ ಟು ದ ಪವರ್ ಆಫ್ ಎನ್ ಮೈನಸ್ 2. ಆಪ್ಷನ್ ಡಿ ನಮ್ಮ ಸರಿಯಾದ ಉತ್ತರ. ರೈಟ್? ಸೊ ವಾಟ್ ಯು ಹ್ಯಾವ್ ಟು ನೋ ಹಿಯರ್, ಇದು ನಿಮಗೆ ಗೊತ್ತಿರಬೇಕು ಅಷ್ಟೇ. ಫೈನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 2023 ಮತ್ತೆ f of x and g of x are two functions. G of x is equal to x minus 1 by x and f of g of x is equal to x cube minus 1 by x cube. Okay, then f dash of x is equal to what ಅಂತ ಕೇಳ್ತಾ ಇದ್ದಾರೆ. f dash of x ಅಂದರೆ ನಾವು ಬೇಸಿಕಲಿ ನೋಡಿ, g of x ಕೊಟ್ಟಿದ್ದಾರೆ, f of g of x ಕೊಟ್ಟಿದ್ದಾರೆ. ಸೊ ಎಫ್ ಆಫ್ ಜಿ ಆಫ್ ಎಕ್ಸ್ ಇಂದ ಜಿ ಆಫ್ ಎಕ್ಸ್ನ ಹಾಕಿ ಎಫ್ ಆಫ್ ಎಕ್ಸ್ನ ಕಂಡಿಡಿದು ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಏನು ಅಂತ ಹೇಳಬೇಕು ನಾವು. ಓಕೆ, ಸೊ ಜಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್, ವಾಟ್ ಇಸ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಸ್ಟೂಡೆಂಟ್ಸ್? ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ. ಓಕೆನಾ?
ಇದು ನಿಮಗೆ ಗೊತ್ತಿರಬೇಕು, ಯಾಕಂದರೆ ಅದು ಆ ಫಾರ್ಮುಲಾ ಇದೆ. ಸೊ ವಿ ವಿಲ್ ಬಿ ಯೂಸಿಂಗ್ ದಟ್ ಲೇಟರ್ ಆನ್. ಸೊ ಇವಾಗ ಜಿ ಆಫ್ ಎಕ್ಸ್ ನಮಗೆ ಗೊತ್ತಿದೆ. ಎಫ್ ಆಫ್ ಜಿ ಆಫ್ ಎಕ್ಸ್ ಅಂದರೆ ಎಫ್ ಆಫ್ ಎಕ್ಸ್ ಮೈನಸ್ 1/x, ಕರೆಕ್ಟಾ? ಎಫ್ ಆಫ್ ಜಿ ಆಫ್ ಎಕ್ಸ್ ಅಂದರೆ ಏನು? ದಿಸ್ ಇಸ್ ಜಿ ಆಫ್ ಎಕ್ಸ್ ಅಲ್ವಾ? ಸೊ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂದರೆ ನಾನು ಈ ಥರ ಬರೆದಿದ್ದೀನಿ. ವಾಟ್ ಈಸ್ ಎಫ್ ಆಫ್ ಜಿ ಆಫ್ ಎಕ್ಸ್? ಇದು. ಸೊ ಇದನ್ನು ಯಾವ ಥರ ಬರಿಬೋದು? ಈ ಫಾರ್ಮುಲಾ ಬರಿಬೋದಾ? ಬರಿಬೋದು. ಅಂದರೆ ಏನದು? ಎಕ್ಸ್ ಮೈನಸ್ 1/x ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಪ್ಲಸ್ ಎ ಇಂಟು ಬಿ ಅಂದರೆ 1 ಆಗುತ್ತದೆ ಅಷ್ಟೇ, ಕರೆಕ್ಟ್? ಬಿಕಾಸ್ ಎಕ್ಸ್ ಇಂಟು 1/x ಇಸ್ 1. ಇವಾಗ ಇಲ್ಲಿ ನೋಡಿ, ಇಲ್ಲಿ ವಾಟ್ ಈಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್? ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್? ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಮೈನಸ್ ಪ್ಲಸ್ 2ab ಅಂತ ಅನ್ಸುತ್ತೆ ಇದು. ಓಕೆ, ಸೊ ಇದನ್ನು ಮತ್ತೆ ಯಾವ ಥರ ಮಾಡೋದು, ನಾವು ಯಾವ ಥರ ಕಂಡುಹಿಡಿಯೋದು ಇದನ್ನು ಹೇಳ್ಕೊಡ್ತೀನಿ, ಒಂದ್ಸತಿ ತಿಳ್ಕೊಳ್ಳಿ ಯಾವ ಥರ ಇದನ್ನು ಮಾಡಬೇಕು ಅಂತ. ಓಕೆ, ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ನ ಬರೀರಿ ಫಸ್ಟು. ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆಗುತ್ತೆ, ಹೌದಾ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆಗುತ್ತೆ. ಇವಾಗ ನಾನು ಜಸ್ಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ನ ಬರಿಬೇಕಂದ್ರೆ ಈ 2abನ ಈ ಕಡೆ ಕಳಿಸ್ಬೇಕಾ? ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಮೈನಸ್ 2ab, ರೈಟ್? ಕರೆಕ್ಟ್ ಆಗತ್ತಲ್ವಾ ಆ ಥರ? ಎಸ್. ಸೊ ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಯಾಕಂದರೆ ಇಲ್ಲಿ ನಮಗಿರೋದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರಿನ ರೂಪದಲ್ಲಿ ಇದೆ ಅಲ್ವಾ? ಬಟ್ ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ನಮಗೆ ಎ ಪ್ಲಸ್ ಬಿ ಬೇಕಾ? ಸಾರಿ, ನಮಗೆ ಎ ಪ್ಲಸ್ ಬಿ ಬೇಕಾ, ಎ ಮೈನಸ್ ಬಿ ಬೇಕಾ? ಹಾಗಾದರೆ ಎ ಮೈನಸ್ ಬಿಗೂ ಕೂಡ ಒಂದ್ಸತಿ ನೋಡೋಣ. ವಾಟ್ ಇಸ್ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್? ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಇಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಮೈನಸ್ 2abನ ಈ ಕಡೆ ಕಳಿಸಿ. ಸೊ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಪ್ಲಸ್ 2ab ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ಗೆ 2 ಫಾರ್ಮ್ಗಳಿದ್ದಾವೆ. ಇದು 2 ಫಾರ್ಮ್ಗಳು. ಇವೆರಡು ಫಾರ್ಮ್ಗಳಲ್ಲಿ ಕರೆಕ್ಟಾ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದು. ಇವೆರಡರಲ್ಲಿ ಯಾವುದನ್ನು ಯೂಸ್ ಮಾಡ್ತೀರಾ ನೀವೀಗ? ಆಬ್ವಿಯಸ್ಲಿ ಯು ಹ್ಯಾವ್ ಟು ಯೂಸ್ ದಿಸ್ ಒನ್. ಯಾಕೆ? ಬಿಕಾಸ್ ಜಿ ಆಫ್ ಎಕ್ಸ್ ಎಕ್ಸ್ ಮೈನಸ್ 1/x ಇದೆ, ಇಲ್ಲೂ ಕೂಡ ಎಕ್ಸ್ ಮೈನಸ್ 1/x ಬಂದಿದೆ, ಅಂದರೆ ಎ ಮೈನಸ್ ಬಿ. ಸೊ ಮಧ್ಯದಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ರೂಪದಲ್ಲಿ ಇದೆ, ಅದನ್ನು ನೀವು ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡಿ. ಸೊ ಎಕ್ಸ್ಪ್ರೆಸ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅದು? ಎಫ್ ಆಫ್ ಎಕ್ಸ್ ಮೈನಸ್ 1/x ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1/x ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1/x ದ ಹೋಲ್ ಸ್ಕ್ವೇರ್ ಪ್ಲಸ್ 2ab. ದಿಸ್ ಇಸ್ ಎ, ದಿಸ್ ಇಸ್ ಬಿ ಅಲ್ವಾ? ಅದು ಕ್ಯಾನ್ಸಲ್ ಆಗುತ್ತೆ. ಸೊ 2 + 1 ಅಷ್ಟೇ, ರೈಟ್? ಇಲ್ಲೂ ಎಕ್ಸ್ ಮೈನಸ್ 1/x, ಎಕ್ಸ್ ಮೈನಸ್ 1/x, ಎಕ್ಸ್ ಮೈನಸ್ 1/x. ಇವಾಗ ನಮಗೆ ಎಫ್ ಆಫ್ ಎಕ್ಸ್ ಬೇಕು ಅಲ್ವಾ? ರೀಪ್ಲೇಸ್ ದಿಸ್ ವಿತ್ ಎಕ್ಸ್. ಸೊ ಇವಾಗ ಇದರ ಜಾಗದಲ್ಲಿ ನಾನು ಏನು ಬರಿತಾ ಇದ್ದೀನಿ? ಎಕ್ಸ್ ಅಂತ ಬರೀತಾ ಇದ್ದೀನಿ. ಎಲ್ಲೆಲ್ಲಿ ಎಕ್ಸ್ ಮೈನಸ್ 1/x ಇದೆಯಲ್ಲ ಅಲ್ಲೆಲ್ಲ ಎಕ್ಸ್ ಬರ್ಕೊಂಬನ್ನಿ ಈಗ. ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಮಲ್ಟಿಪ್ಲೈ ಮಾಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 3x. ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡಿ ಈಗ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ಸ್ಕ್ವೇರ್ ಪ್ಲಸ್ 3. ಯಾವ ಆಪ್ಷನ್ ಇದು? 3x ಸ್ಕ್ವೇರ್ ಪ್ಲಸ್ 3. 3x ಸ್ಕ್ವೇರ್ ಪ್ಲಸ್ 3 ಇಸ್ ಆಪ್ಷನ್ ಬಿ. ಇದು ನಮ್ಮ ಸರಿಯಾದ ಉತ್ತರ. ಕ್ಲಿಯರ್? ಓಕೆ ಓಕೆ. ಸೊ ಮುಂದಿನ ಪ್ರಶ್ನೆ, ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಸ್ಕ್ವೇರ್ ಆಫ್ ಕಾಟ್ ಇನ್ವರ್ಸ್ ಅಂಡರ್ ರೂಟ್ 2 + x/2 - x. ಕೇಳಿರೋದು ಎಲ್ಲಿದನ್ನು? 2024 KCTL ಕೇಳಿದ್ದಾರೆ. ಓಕೆ ಸ್ಟೂಡೆಂಟ್ಸ್, ಸೊ ಇಲ್ಲಿ ನಾವೇನು ಮಾಡಬೇಕು? ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದರೆ ಎಕ್ಸ್ಗೆ ನಾವೇನಾದರೂ ತೊಗೋಬೇಕು. ಏನ ತೊಗೊಂಡ್ರೆ ನಮಗಿಲ್ಲಿ ಕಾಟ್ ಇನ್ವರ್ಸು ಮತ್ತು ಕಾಟ್ ಬರುತ್ತೆ ಒಳಗಡೆ? ಯೋಚನೆ ಮಾಡಿ. ಏನು ಬರುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು 2 cos x ಅಂತ ತಗೊಳ್ಳಿ. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು 2 cos x. ಯಾಕೆ ನಾವು 2 cos x ತೊಗೋತಾ ಇದ್ದೀವಿ? ಆಲ್ರೆಡಿ 2 ಒಳಗಡೆ ಪ್ರೆಸೆಂಟ್ ಇದೆ ಸ್ಟೂಡೆಂಟ್ಸ್ ಅಲ್ವಾ? ಸೊ ಈ ಥರ ತೊಗೊಳೋದ್ರಿಂದ ಏನಾಗುತ್ತೆ? ಇದನ್ನಷ್ಟೇ ಸಾಲ್ವ್ ಮಾಡೋಣ ನೋಡಿ, ಇಲ್ಲಾಂದರೆ ಓಕೆ. ಕಾಸ್ ಸ್ಕ್ವೇರ್ ಆಫ್ ಕಾಟ್ ಇನ್ವರ್ಸ್ ಅಂಡರ್ ರೂಟ್ 2 ಕಾಮನ್ ತೊಗೊಳ್ಳಿ. 2 ಕಾಮನ್ ತೊಗೊಂಡ್ರೆ 1 + cos x ದ ಹೋಲ್ ಡಿವೈಡೆಡ್ ಬೈ 2 ಮತ್ತು ಕಾಮನ್ 1 - cos x. 2 ಕ್ಯಾನ್ಸಲ್. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ? ಕಾಸ್ ಸ್ಕ್ವೇರ್ ಆಫ್ ಕಾಟ್ ಇನ್ವರ್ಸ್ ಆಫ್ ಅಂಡರ್ ರೂಟ್ ಇದೇನಾಗುತ್ತೆ? ಕಾಸ್ ಸ್ಕ್ವೇರ್ θ/2, ಕಾಸ್ ಸ್ಕ್ವೇರ್ θ/2. ಅದೇ ರೀತಿ ಇದೇನಾಗುತ್ತೆ? ಸೈನ್ ಸ್ಕ್ವೇರ್ θ/2. ಸಬ್ ಮಲ್ಟಿಪಲ್ ಆಂಗಲ್ ಫಾರ್ಮುಲಾಸ್. ಸೊ ಕಾಸ್ ಸ್ಕ್ವೇರ್ ಬೈ ಸೈನ್ ಸ್ಕ್ವೇರ್ ಇಸ್ ಕಾಟ್ ಸ್ಕ್ವೇರ್. ಕಾಟ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಕಾಟ್ ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತೆ. ಕಾಟ್ ಇನ್ವರ್ಸ್ ಮತ್ತು ಕಾಟ್ ಏನಾಗುತ್ತೆ? ಥೀಟಾ ಅಂತ ಉಳ್ಕೊಳ್ಳಿ. θ/2 ಬರುತ್ತೆ. ಸೊ ಕಾಸ್ ಸ್ಕ್ವೇರ್ ಏನು ಬರುತ್ತೆ ನಮ್ಮ ಒಳಗಡೆ? ಸೊ ಇದು x/2 x/2. ಓಕೆ, ಸೊ
ಎಕ್ಸ್ ಇಸ್ ಈಕ್ವಲ್ ಟು 2 ಕಾಸ್ ಎಕ್ಸ್ ಅಂತಲೇ ಬರೆದಿದ್ದೇನೆ ನಾನು ಇಲ್ಲಿ. ದಿಸ್ ಇಸ್ ಥೀಟಾ. ಓಕೆ, ಸೊ ದಿಸ್ ಇಸ್ 1 ಮೈನಸ್, ಸೊ 2/2 ಕಾಮನ್ ತೊಗೊಂಡ್ರೆ 1 ಪ್ಲಸ್ ಕಾಸ್ ಥೀಟಾ, ಕರೆಕ್ಟ್. ಇದು ಕೂಡ ಥೀಟಾ ಆಗುತ್ತೆ. ದಿಸ್ ಇಸ್ ಥೀಟಾ ಆ್ಯಂಡ್ ದಿಸ್ ಇಸ್ ಆಲ್ಸೋ ಥೀಟಾ. ಓಕೆ, ಇದು ಥೀಟಾ ಸ್ಟೂಡೆಂಟ್ಸ್, ದಿಸ್ ಇಸ್ ಥೀಟಾ. ಸೊ ಅವಾಗ ನಮ್ಗೆ ಏನು ಉಳ್ಕೊಳುತ್ತೆ ಒಳಗಡೆ? ಕಾಸ್ ಸ್ಕ್ವೇರ್ ಆಫ್ ಕಾಟ್ ಇನ್ವರ್ಸು ಕಾಟ್ ಕ್ಯಾನ್ಸಲ್ ಆಗುತ್ತೆ, θ/2 ಉಳ್ಕೊಳ್ಳುತ್ತೆ. ಇವಾಗ ಕಾಸ್ ಸ್ಕ್ವೇರ್ θ/2ನ ಯಾವ ಥರ ಬರಿಬೋದು ನಾವು? ಕ್ಯಾನ್ ವಿ ರೈಟ್ ಇಟ್ ಲೈಕ್ ದಿಸ್? 1 ಪ್ಲಸ್ ಕಾಸ್ θ/2 ಮತ್ತು ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾಸಿಂದನೇ ಈ ಥರ ಬರಿಬೋದು. ಬಟ್ ವಾಟ್ ಇಸ್ ಕಾಸ್ ಥೀಟಾ? ಕಾಸ್ ಥೀಟಾ ಇಸ್ ನಥಿಂಗ್ ಬಟ್ x/2. ಸೊ d/dx ಆಫ್ 1 ಪ್ಲಸ್ x/2/2. ಸೊ ಇದನ್ನು ನಾವು ಸಾಲ್ವ್ ಮಾಡಿದಾಗ ನಮಗೆ ಬರುವಂಥ ಆನ್ಸರು ಆಪ್ಷನ್ ಡಿ 1/4 ನಮ್ಮ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಏನಿದೆ? ಮಾಡ್ಯುಲಸ್ ಆಫ್ ಕಾಸ್ ಎಕ್ಸ್. ಮಾಡ್ಯುಲಸ್ ಆಫ್ ಕಾಸ್ ಎಕ್ಸ್. ಸೊ ಬೇಸಿಕಲಿ ಮಾಡ್ಯುಲಸ್ ಆಫ್ ಕಾಸ್ ಎಕ್ಸ್ ಅಂದರೆ ಕಾಸ್ ಗ್ರಾಫ್ನ ನೋಡಿದಾರಲ್ವಾ? ಯಾರೆಲ್ಲ ಕ್ರಾಸ್ ಗ್ರಾಫ್ ನೋಡಿಲ್ವೋ 11th ಸ್ಟ್ಯಾಂಡರ್ಡಿನ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ 1 ಶಾರ್ಟ್ ವಿಡಿಯೋಸ್ ನೋಡಿ ಪರೀಕ್ಷೆದು ಕಾಸ್ ಗ್ರಾಫ್ ಕಾಣಿಸುತ್ತೆ ನಿಮಗೆ. ಅಲ್ಲಿ ಕಾಸ್ ಗ್ರಾಫು ಎಕ್ಸ್ ಆಕ್ಸಿಸ್ ಮೇಲೂ ಇದೆ, ಎಕ್ಸ್ ಆಕ್ಸಿಸ್ ಕೆಳಗಡೆನೂ ಹೀಗೆ ಹೋಗ್ತಾ ಇರುತ್ತೆ. ಓಕೆ, ಎಕ್ಸ್ ಆಕ್ಸಿಸ್ ಮೇಲೆ, ಎಕ್ಸ್ ಆಕ್ಸಿಸ್ ಕೆಳಗಡೆ, ಎಕ್ಸ್ ಆಕ್ಸಿಸ್ ಮೇಲೆ, ಎಕ್ಸ್ ಆಕ್ಸಿಸ್ ಕೆಳಗಡೆ. ಸೊ ಕೆಳಗಡೆ ಏನು ಹೋಗ್ತಾ ಇದೆ ನೋಡಿ, ಮಾಡ್ ಹಾಕಿದ ತಕ್ಷಣ ಅದು ಮೇಲ್ಗಡೆ ಶಿಫ್ಟ್ ಆಗುತ್ತೆ. ಯಾಕಂದರೆ ಮಾಡ್ ಹಾಕಿದ್ರೆ ನೆಗೆಟಿವ್ ವ್ಯಾಲ್ಯೂಸ್ ಪಾಸಿಟಿವ್ ಆಗುತ್ತೆ. ಓಕೆ, ಸೊ ಎವ್ರಿವೇರ್ ಕಂಟಿನ್ಯೂಸ್ ಬಟ್ ನಾಟ್ ಡಿಫ್ರೆನ್ಷಿಯಬಲ್ ಅಟ್ ಆಡ್ ಮಲ್ಟಿಪಲ್ಸ್ ಆಫ್ π/2. ಇದು ನಮ್ಮ ಸರಿಯಾದ ಉತ್ತರ. ಬಿಕಾಸ್ ವಾಟ್ ಇಸ್ ಕಾಸ್ π/2 ಸ್ಟೂಡೆಂಟ್ಸ್? ಕಾಸ್ π/2 ಇಸ್ 0 ಅಲ್ವಾ? ಸೊ ಅಲ್ಲಿ ನಾವು ಡಿಫ್ರೆನ್ಷಿಯಬಲ್ ಮಾಡೋಕ್ಕಾಗಲ್ಲ. ಅಂದರೆ LHD ಇಸ್ ನಾಟ್ ಈಕ್ವಲ್ ಟು RHD ಅಂತ ಅಲ್ಲಷ್ಟೇ. ಓಕೆ, ಸೊ ಈ ಕ್ವೆಶ್ಚನ್, ಸೊ ನೋಡಿ 20th ಕ್ವೆಶನ್ಗೆ ಬಂದಿದ್ದೇವೆ ನಾವು. ಓಕೆ, ಎಲ್ಲ ಕ್ವೆಶನ್ಸ್ಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಈ ಒಂದು ಕ್ವೆಶನ್ನ ನೀವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ತೊಗೊಳ್ಳಿ. ಯಾಕೆ ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ತೊಗೋಬೇಕು? ಹೇಗೆ ಗೊತ್ತಾಯಿತು? ಸಿಂಪಲ್, ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಅಲ್ವಾ? ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ, ಕರೆಕ್ಟ್. ಇಲ್ಲೇನು ಕೇಳಿದರೆ ಎಫ್ ಡ್ಯಾಶ್ ಆಫ್ ಎಕ್ಸ್, ಎಫ್ ಡ್ಯಾಶ್ ಆಫ್ 5 ಎಕ್ಸ್ ಅಂತ ಬರ್ತೀವಿ ಇಲ್ಲಿ ಯಾವಾಗಲೂ. ಎಕ್ಸಿನ ಜಾಗದಲ್ಲಿ 5 ಬರೀತಿದ್ದೀವಿ. ಸೊ ವೈನ 0 ಅಂತ ತೊಗೊಂಡು ಈ ಪ್ರಾಬ್ಲಮ್ನ ನೀವೇ ಟ್ರೈ ಮಾಡಿಬಿಟ್ಟು ಆನ್ಸರ್ ಸಿಕ್ತೋ ಇಲ್ವೋ ಅಂತ ಕಮೆಂಟ್ಸಲ್ಲಿ ಹಾಕಿ. ಒಂದೇ ಒಂದು ಕ್ವಶನ ನಿಮಗೆ ಕೊಡ್ತಾ ಇದ್ದೀನಿ, ಟ್ರೈ ದಿಸ್ ಕ್ವೆಶ್ಚನ್. ಓಕೆ, ಇದು ಕೂಡ 24ಇಂದನೇ ಕೇಳಿದ್ದಾರೆ. ಕೊನೆಯ ಪ್ರಶ್ನೆ ಡಿಟರ್ಮಿನೆಂಟ್ಸ್ದು. ಓಕೆ, ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ದೆನ್ dB/dx ಅಂತ ಕೇಳ್ತಾ ಇದ್ದಾರೆ. ಸೊ ಬಿನ ಯಾವ ರೀತಿಯಪ್ಪ ಕಂಡಿದ್ದು? ಡಿಟರ್ಮಿನೆಂಟು ಎಕ್ಸ್ನ ತೊಗೊಳ್ಳಿ, ಇದೇನಾಗುತ್ತೆ? ಎಕ್ಸ್ ಸ್ಕ್ವೇರ್ -1 ಆಗುತ್ತೆ. -1ನ ತೊಗೊಳ್ಳಿ, ಎಕ್ಸ್ -1 ಆಗುತ್ತೆ. +1ನ ತೊಗೊಳ್ಳಿ, 1 ಮೈನಸ್ ಎಕ್ಸ್ ಆಗುತ್ತೆ. ಸೊ ಇದೇನಾಗುತ್ತೆ? x³ - x +1 +1 ಮೈನಸ್ ಎಕ್ಸ್. ಓಕೆ, ಸೊ x³ - 3x + 2 ಅಂತ ಬರ್ತಾ ಇದೆ. ಇದು ನಮ್ಮ ಬಿ ಡಿಟರ್ಮಿನೆಂಟ್. dB/dx ಮಾಡಿ. ಸೊ dB/dx ವಿಲ್ ಬಿ ಈಕ್ವಲ್ ಟು ಹೌ ಮಚ್? 3x² - 3. ಹೌದಾ? ಇದು ನಮ್ಮ dB/dx. ಎ ಕೂಡ ಕೊಟ್ಟಿದ್ದಾರಲ್ಲ, ಯಾಕೆ? ಸಿಂಪಲ್ ಸ್ಟೂಡೆಂಟ್ಸ್, ಏನು ಡಿಟರ್ಮಿನೆಂಟ್ ಏನಾಗುತ್ತೆ? x² - 1. ಹೌದಾ? 3ನ ಕಾಮನ್ ತೊಗೊಳ್ಳಿ. ಈಗ 3ನ ಕಾಮನ್ ತೊಗೊಂಡ್ರೆ ಏನಾಗುತ್ತೆ? dB/dx ಇಸ್ ಈಕ್ವಲ್ ಟು 3ನ ಕಾಮನ್ ತೊಗೊಂಡ್ರೆ x² - 1. ಸೊ ದಟ್ ಇಸ್ ನಥಿಂಗ್ ಬಟ್ ಏನು ಬರ್ತಾ ಇದೆ ನಮಗೆ? dB/dx ಇಸ್ ಈಕ್ವಲ್ ಟು 3a. ಓಕೆ, ಸೊ ಇಲ್ಲಿ ಆಪ್ಷನ್ಸ್ ತಪ್ಪಾಗಿದೆ. ಯು ಕ್ಯಾನ್ ಚೆಕ್ ದ ಕ್ವೆಶನ್ ಪೇಪರ್. ದಿಸ್ ಆರ್ ಆಲ್ ಪ್ಲಸ್ಸಸ್, ಆಯಿತಾ? ಬೈ ಮಿಸ್ಟೇಕಾಗಿ ಮೈನಸ್ ಅಂತ ಬಂದಿದೆ ಅಲ್ಲಿ. ಸೊ 3a ನಮ್ಮ ಸರಿಯಾದ ಉತ್ತರ ಸ್ಟೂಡೆಂಟ್ಸ್. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಓಕೆ, ಸೊ ಇಲ್ಲಿಗೆ ಇವತ್ತಿನ ಈ KCET ಕ್ಲಾಸ್ ಮುಗ್ದೋಗಿದೆ ಸ್ಟೂಡೆಂಟ್ಸ್. ಈ ವಿಡಿಯೋನ ನೀವು ನೋಡಿದ್ದೀರಾ. ಎಲ್ಲ 4 ವರ್ಷದ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೀನಿ. 21 ಕ್ವಶನ್ಗಳಿತ್ತು. ಸೊ 4 ವರ್ಷದಿಂದ 20 ಅಂದರೆ ಒಂದು ಪ್ರಶ್ನೆ ಪತ್ರಿಕೆಯಿಂದ 5 ಕ್ವಶನ್ಗಳು ಬರ್ತಾ ಇದ್ದಾವೆ. ಕರೆಕ್ಟ್, 4 5 20, 21 ಇತ್ತು. ಸೊ ಯಾವುದೋ ಒಂದು ಇಯರಲ್ಲಿ 6 ಬಂದಿದೆ ಅಷ್ಟೇ. ಈ 21 ಕ್ವಶನ್ಸಲ್ಲಿ ಒಂದು ಕ್ವಶನ್ ನಿಮಗೆ ಟ್ರೈ ಮಾಡೋಕ್ಕೆ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಒಂದು 2-3 ಕ್ವಶನ್ಗಳಲ್ಲಿ ಇದು ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಗಿದ್ರೆ ಕಮೆಂಟ್ಸಲ್ಲಿ ಹಾಕಿ ಅಂತ ಹೇಳಿದ್ದೀನಿ. ಅದ್ರ ಜೊತೆಗೆ ಆ್ಯಕ್ಚುಲಿ 2025 ಕೂಡ ಸಾಲ್ವ್ ಮಾಡಬೇಕು. ಆ ಕ್ವಶನ್ ಪೇಪರಿನ ಕ್ವಶನ್ಸ್ನ ಸಾಲ್ವ್ ಮಾಡಬೇಕಂದ್ರೆ ನೀವೇ ಟ್ರೈ ಮಾಡಿ. ಇಟ್ ವಿಲ್ ಬಿ ವೆರಿ ಗುಡ್. ಇಲ್ಲ ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ. KCET 2025 ಅಂತ ಕಮೆಂಟ್ಸಲ್ಲಿ ಹಾಕಿ. ವಿಲ್ ಡೆಫಿನೆಟ್ಲಿ ಕಮ್ ಅಪ್ ವಿತ್ ದ್ಯಾಟ್ ವಿಡಿಯೋ ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿಗೆ ಇವತ್ತಿನ ಈ ಸೆಷನ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ನಾನು ನಿಮಗೆ ಮುಂದಿನ ಚಾಪ್ಟರಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನಿಮಗೇನಾದರೂ ಈ ವಿಡಿಯೋಯಿಂದ ಅರ್ಥ ಆಗಿದ್ದರೆ, ಯೂಸ್ ಆಗಿದ್ದರೆ, ನಾಲೆಜ್ ಬೆಳೆದಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಕ್ಲಾಸ್ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ನಾನು ನಿಮಗೆ ಮುಂದಿನ ಚಾಪ್ಟರಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಸ್ಟೂಡೆಂಟ್ಸ್. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.